ಅವ್ರ ಪ್ಯಾಂಟ್ ಶರ್ಟ್ ಬ್ಯಾಗ್ ಹಾಕೊಂಡು ಬ್ಯಾಗ್ ಅಲ್ಲಿ ತೆಗೆದು ಹೊರಗಡೆ ನಿಂತ್ಕೊಂಡಿದ್ದಾರೆ. ಬಾಬಾ ಹೋಗುವ BC ರೋಡ್ ಇಂದ ಆಲ್ಮೋಸ್ಟ್ 1:30 ಹೊರಟು 1:50 ಹೊರಗಡೆ ಕಳಿಸ್ತಾರ. ನಾವು ಮಾತಾಡ್ಬೋದ? ಇಲ್ಲ, ಇವಾಗ ಕಳ್ಸಲ್ಲ. ಬಟ್ ಸಡನ್ ಆಗಿ ಇವಳ್ದು ಕಿರ್ಚಾಡೋದ್ ನಿಲ್ಸ್ಬಿಟ್ಲು. C-section ಆಗ್ಲೇಬಾರ್ದು, ನಂಗೆ ಅದೊಂದು ಚಾಲೆಂಜಸ್ ಅಲ್ಲಿ ತಗೊಂಡಿಲ್ಲ ಅವಳು. ನಂಗೆ C-section ಬೇಡವೇ ಬೇಡ ಅನ್ನೋ ಲಾಸ್ಟ್ ಮೂಮೆಂಟ್ ಅಲ್ಲಿ ತುಂಬಾ ಎನರ್ಜಿ ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನೀವು ಎನರ್ಜಿ ಇಲ್ಲ ಅಂದ್ರೆ ನಾವು C-sectionಗೆ ಹೋಗೋ ಚಾನ್ಸಸ್ ಇರುತ್ತೆ. ಮಗು ಹಾರ್ಟ್ ಬೀಟ್ ಕಮ್ಮಿ ಆಗುತ್ತೆ. ಸೊ ಹಾರ್ಟ್ ಬೀಟ್ ಕಮ್ಮಿ ಆದ್ರೆ ಏನು ಮಾಡೋಕ್ಕಾಗಲ್ಲ. ಕೆಲವೊಂದ್ಸಲ ನರ್ಸಸ್ ಅವ್ರು ಬಂದು ಬೈತಾನೂ ಇದ್ರು. ಪೇನ್ ಇಲ್ಲದೆ ಇರೋ 5 ಮಿನಿಟ್ಸ್ ಏನಿದೆ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತ ನರ್ಸ್ ನಂಗೊಂದು. ಅವತ್ತು ಡಿಸ್ಚಾರ್ಜ್ ಆಗ್ಬಿಟ್ಟು ಬಂದ್ವಿ. ಮನೆ ಬಂದ್ಬಿಟ್ಟು BC ರೋಡ್ ಅಲ್ಲಿ ಇದೆ. ಸೊ BC ರೋಡ್ ಅಲ್ಲಿ ಅವ್ರ ಮನೆಗೆ ಹೋದ್ವಿ, ಫ್ಲಾಟ್ಗೆ. ಅಂದ್ರೆ ಬರೋಷ್ಟೊತ್ತಿಗೆನೆ 8:30 ಏನೋ ಆಗಿತ್ತು. ಅಲ್ಲಿ ಉಳ್ಕೊಂಡು ನಾಳೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಬರೋಣ ಎಲ್ಲ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲಗಿದ್ವಿ. ಮಲಗ್ಬೇಕಾದ್ರೆ 11 ಗಂಟೆ ನಮಗಿತ್ತು. 1:30ಗೆ ಎಬ್ಸಿದ್ಲು. ತಿರ್ಗಾ ನೋವು ಬರ್ತೈತೆ, ಪೇನ್ ಆಗ್ತಿದೆ, ನೋವಾಗ್ತಿದೆ ತುಂಬಾ. ಹೋಗೋಣ ಅದಕ್ಕೆ ನಾನು ಕೇಳಿದೆ. ನಾನು 3 ಸಲ ಹೆಂಗಿದ್ರು ಫಾಲ್ಸ್ ಕಾಂಟ್ರಾಕ್ಷನ್ ಅಂತ ಹೋಗಿದ್ದೀವಿ. ಸೊ ಆದ ಕಾರಣ ಕಂಟ್ರೋಲ್ ಮಾಡ್ಬೋದಾ ಅಂತ ಕೇಳಿದೆ. ಮಾರ್ನಿಂಗ್ ತನಕ ಇವಾಗ ಪೇನ್ ಇದ್ರೆ ಮಾರ್ನಿಂಗ್ ತನಕ ಕಂಟ್ರೋಲ್ ಮಾಡ್ಬಿಟ್ಟು ಮಾರ್ನಿಂಗ್ ಪೇನ್ ಇದ್ರೆ ಹೋಗೋಣ ಅಂತ. ಇಲ್ಲ, ನನ್ಗೆ ಆಗಲ್ಲ, ನನ್ಗೆ 12 o'clock ಇಂದ ಪೇನ್ ಬರ್ತಿದೆ. ಈ ತರ ನನ್ಗೆ ಮಲ್ಟಿಪಲ್ ಟೈಮ್ಸ್ ವಾಶ್ರೂಮ್ ಹೋಗಿ ಬಂದೆ. ಸೊ ಇವಾಗ ಪೇನ್ ಜಾಸ್ತಿ ಇದೆ ನಿನ್ನೆಗಿಂತ. ನಿನ್ನೆ ತರ ಇಲ್ಲ ಅಂತ ಅಂದ್ಲು. ತರ ಇಲ್ಲ ಅಂತಂದಾಗ ಆಯ್ತು ಹೊಡೋಣ, ಅಮ್ಮವ್ರ ಹತ್ರ ಒಂದ್ಸಲ ಮಾತಾಡ್ಕೊಂಡು ಹೇಳ್ಬಿಡು ಈ ತರ ಅಂತ ಅಂದ್ರು. ನಾನು ಕರೆಕ್ಟಾಗಿ ಎದ್ದಿಲ್ಲ. ಇವಳು ಹೋಗ್ಬಿಟ್ಟು ಎದ್ಬಿಟ್ಟು ಅವ್ರ ಅಮ್ಮನಿಗೆ ಹೇಳ್ತಾರೆ ಈ ತರ ಏನಿದೆ ಅಂತ. ಇವ್ರು ಹೇಳಿದ ಅವ್ರ ಅಮ್ಮನಿಗೆ. ಎಲ್ಲಾರು ಇದ್ದವರೆಲ್ಲ ಎದ್ಬಿಟ್ಟು ಹೊರಡೋಣ ಅಂತ ಹೊರಟ್ಬಿಟ್ಟಿದ್ದಾರೆ. ಇವರಪ್ಪ ಅಂತೂ ನಾನು ಶರ್ಟ್ ಹಾಕೊಳ್ಳೋ ಅಷ್ಟೊತ್ತಿಗೆ ಅವ್ರ ಪ್ಯಾಂಟ್ ಶರ್ಟ್ ಬ್ಯಾಗ್ ಹಾಕೊಂಡು ಬ್ಯಾಗ್ ಅಲ್ಲಿ ತೆಗೆದು ಹೊರಗಡೆ ನಿಂತ್ಕೊಂಡಿದ್ದಾರೆ. ಬಾಬಾ ಹೋಗುವ ಅಂತ. ಆತರ ಇತ್ತು. ನಾವು ಫುಲ್ ನನ್ಗೆ ನಿದ್ದೆ ಬೇರೆ ಇತ್ತಲ್ಲ, ಸ್ವಲ್ಪ ರೆಡಿ ಆಗ್ಬೇಕು. ಅದು ಒಂಥರ ಅಂದ್ರೆ ಆಕ್ಚುಲ್ ಆ ಟೈಮ್ ಬರ್ಬೇಕು, ಅಂದ್ರೆ ರಿಯಾಲಿಟಿಗೆ ಬರೋ ತರ ಆಗ್ಬೇಕು, ನಿದ್ದೆ ಹೋಗ್ಬೇಕು ಅನ್ನೋ ಇದ್ರಲ್ಲಿದ್ದೆ. ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡೆ, ಬ್ರಷ್ ಮಾಡಿಲ್ಲ, ಮುಖ ಎಲ್ಲ ತೊಳ್ಕೊಂಡೆ, ಸ್ವಲ್ಪ ರಿಲ್ಯಾಕ್ಸ್ ಆದ ಹೊರಟ್ವಿ ನಾವು ನೈಟ್. BC ರೋಡ್ ಇಂದ ಆಲ್ಮೋಸ್ಟ್ 1:30 ಹೊರಟು 1:15ಗೆ ಇವಳು ಪೇನ್ ಬಂದಿದ್ರು. 1:30ಗೆ ನಾವು ಎಲ್ಲ ಇದು ಮಾಡಿ ಆ ಬ್ಯಾಗ್ ಎಲ್ಲ ತಗೊಂಡೋಗಿದ್ವಿ ನಾವು. ನಮ್ದು ಹೇಗೆ ಹಿಂಗಾಗಿತ್ತು ಅಂದ್ರೆ ಹಾಸ್ಪಿಟ್ಲ್ ಹೋಗ್ಬೇಕಾದ್ರೆ ಬ್ಯಾಗ್ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡೆ ತಗೊಂಡು, ಲಾಸ್ಟ್ ಮೂಮೆಂಟ್ ತಗೊಂಡೋಗ್ತೇನೆ. ಎಲ್ಲ ತಗೊಂಡು ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಏನ್ ತಗೊಂಡ್ಬಂದ್ವಿ, ತಿರುಗಿ ತಗೊಂಡೋಗಿ ಹಂಗೆ ಕಾರ್ಗೆ. ಅಲ್ಲಿಂದ ಹೊರಟು ಅಲ್ಲಿ 33 ಕಿಲೋಮೀಟರ್ ಏನೋ ಇದೆ. BC ರೋಡ್ ಇಂದ 30 ಕಿಲೋಮೀಟರ್. ಅಲ್ಲಿಂದ ಹೊರಟ್ವಿ 1:30 ಹಿಂಗ್ ಹೊರಟ್ವಿ. ನೈಟ್ ಬೇರೆ ಸ್ಪೀಡ್ ಆಗಿ ಬರಕ್ ಆಗಲ್ಲ. ಆ ಸಿಚುವೇಶನ್ ಅಲ್ಲಿ ಸ್ಪೀಡ್ ಆಗಿ ಬರಕ್ಕೂ ಆಗಲ್ಲ, ಸ್ಲೋ ಆಗಿ ಬರಕ್ಕೂ ಆಗಲ್ಲ. ನಾರ್ಮಲ್ ಆಗೇ ಬರ್ಬೇಕು. ಡೆಲಿವರಿ ಹೋಗ್ತಾ ಇರೋದು. ಸೊ ನಾವು ಜಾಸ್ತಿ ಆಂಬುಲೆನ್ಸ್ ಅಲ್ಲಿ ಹೋದಂಗೆ ಹೋಗಕ್ಕಾಗಲ್ಲ. ಸೊ ನಾವು ನಮ್ಮ ಸೇಫ್ಟಿ ಇದೆಲ್ಲ ನೋಡ್ಕೊಂಡು ಆಲ್ಮೋಸ್ಟ್ ನಾರ್ಮಲ್ ಆಗೇ ಬರ್ಬೇಕಾಗತ್ತೆ. ನಾರ್ಮಲ್ ಸ್ಪೀಡ್, ಜಾಸ್ತಿ ಸ್ಪೀಡಲ್ಲಿ ಹೋಗಕ್ಕಾಗಲ್ಲ. ನಾರ್ಮಲ್ ಆಗಿ ಬಂದ್ವಿ. ವೆಹಿಕಲ್ಸ್ ಇರಲಿಲ್ಲ. ಅದು 1:30 ಆಗಿರೋದ್ರಿಂದ ವೆಹಿಕಲ್ಸ್ ಕಮ್ಮಿ ಇರುತ್ತೆ ನೈಟ್. ಸೊ ನೈಟ್ ಹಂಗೆ ಬಂದ್ವಿ. ಪುತ್ತೂರಿಗೆ ಬಂದಾಗ 2:15 ಏನೋ ಆಗಿತ್ತು. ಆಕ್ಚುಲಿ ಸಂಜೆ ಹೋಗ್ಬೇಕಾದ್ರೆ ಅಲ್ಲೊಬ್ರು ನಮ್ ರಿಲೇಟಿವ್ ಇದ್ದಾರೆ ಅಲ್ಲಿ ಹಾಸ್ಪಿಟ್ಲಲ್ಲಿ ನೋಡ್ಕೊಳ್ಳೋರು, ಸೆಕ್ಯೂರಿಟಿ ತರ ಆಯ ತರ ಕೆಲಸ ಮಾಡ್ತಾರೆ ಒಬ್ರು ಅಂಕಲ್. ನಂಗೆ ಅಜ್ಜ ಆಗ್ಬೇಕು ಅವರು. ಇವಳು ಹಾಸ್ಪಿಟ್ಲಿಂದ ಬರ್ಬೇಕಾರೆ ನಾವು ಆಕ್ಚುಲಿ ಇಲ್ಲೊಂದು ಮಾತಿದೆ, ಬರ್ತೀವಿ ಅಂತ. ಅಂದ್ರೆ ನಾರ್ಮಲ್ ಆಗಿ ನಾವು ನೆಂಟ್ರ ಮನೆ ಯಾರ್ದಾದ್ರು ಮನೆಗೆ ಹೋದ್ಮೇಲೆ ಬರ್ತೀವಿ ಅಂತ ಹೇಳ್ತೀವಿ. ಅಂದ್ರೆ ಹೊರಡ್ಬೇಕಾರೆ, ಮನೆಯಿಂದ ಹೊರಡ್ಬೇಕಾರೆ ಬರ್ತೀವಿ ಅಂತ. ಬಟ್ ಹಾಸ್ಪಿಟ್ಲಿಗೆ ಹೋದಾಗ ನಾವು ಬರ್ತೀವಿ ಅಂತ ಹೇಳ್ಬಾರ್ದು, ಹೋಗ್ತೀವಿ ಅಂತ ಹೇಳ್ಬೇಕು ಅಂತ. ಇವ್ರು ಬರ್ತೀವಿ ಅಂತ ಅಂದಿದ್ದಾರೆ. ಅವ್ರ ಅಜ್ಜ ಅಂದಿದ್ದಾರೆ, ಬರ್ತೀವಿ ಅಂತ ಹೇಳ್ಬಾರ್ದು, ಇದು ಹಾಸ್ಪಿಟ್ಲ್, ಬೇಕಾದ ಅಂದ್ರೆ ಇದು ಆದ ಟೈಮ್ ಆದಾಗ ಬರ್ಬೇಕು, ಅದಕ್ಕೆ ನಾನು ಬರ್ತೀವಿ ಅಂತ ಹೇಳ್ಬೇಡ ಅಂತ ಹಂಗೆ ಹೇಳಿದ್ರು. ಸೊ ನಾವು ತಿರ್ಗಾ 2:15 ಹೋದಾಗ ಅವರೇ ನಮ್ಮನ್ನ ಕರ್ಕೊಂಡ್ರು. ಅವ್ರು ಇದ್ರಲ್ಲಿ ಅವರೇ ಇವಳನ್ನ ಸ್ಟ್ರೆಚರ್ ಅಲ್ಲಿ ಇದು ವೀಲ್ ಚೇರ್ ಅಲ್ಲಿ ಹಾಕೊಂಡು ಹೋದ್ವಿ. ಅದು ಡೆಲಿವರಿ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಟೆಸ್ಟ್ ಏನೇ ಚೆಕ್ ಮಾಡ್ಬೇಕು ಅಂತಂದ್ರೆ ಡೆಲಿವರಿ ರಿಲೇಟೆಡ್ ಅಲ್ಲಿ ಡೆಲಿವರಿ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೊಬ್ರು ನರ್ಸ್ ಇದಾರೆ, ಅವರು ಸ್ವಲ್ಪ ಏಜ್ಡ್ ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಸೊ ಅವರು ಚೆಕ್ ಮಾಡಿ ಹೇಳಿದ್ರು, ನೀವು ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ. ಸೊ ನಾವು ಅಡ್ಮಿಷನ್ ಮಾಡ್ಕೊಂಡ್ವಿ. ಅಡ್ಮಿಟ್ ಮಾಡ್ಕೊಂಡಾಗ ಅದಾದ್ಮೇಲೆ ನಾವು ಬಂದು ಹೇಳಿದಾಗ ಅವ್ರು ಹೇಳಿದ್ರು, ನೀವು ಅಲ್ಲಿ ಅಡ್ಮಿಟ್ ಮಾಡಿರೋ ರೂಮ್ಗೇನೆ ಹೋಗಿ
ನಾವು ಹೇಳ್ಬಿಟ್ಟು ಕಳಿಸ್ತೀವಿ ಏನಾದಿದ್ರೆ. ಇವಾಗ ಅವಳಿಗೆ ಪೇಯ್ನ್ ಇದೆ, ಸೊ ಆ ಪೇಯ್ನ್ ಕಂಟ್ರೋಲ್ ಮಾಡ್ಕೊಳಕ್ಕೋಸ್ಕರ ಗ್ಲೂಕೋಸ್ ಹಾಕಿದೀವಿ ಅಂತ. ಪೇಯ್ನ್ ಬರೋಕ್ಕೋಸ್ಕರ ಅಲ್ಲ, ಪೇಯ್ನ್ ಕಂಟ್ರೋಲ್ ಮಾಡೋಕ್ಕೋಸ್ಕರ. ಆಮೇಲೆ ಬೆಳಿಗ್ಗೆ ಡಾಕ್ಟರ್ ಚೆಕ್ ಮಾಡಿಬಿಟ್ಟು ಹೇಳ್ತಾರೆ, ಇವಾಗ ನೋಡೋ ಕಂಡೀಷನ್ ಅಲ್ಲಿ ಇದ್ರೆ ಇವಾಗಿರೋ ಕಂಡೀಷನ್ ಅಲ್ಲಿ ನೋಡಿದಾಗ ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆ ಡೆಲಿವರಿ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೆ ನೀವು ನಾಳೆ ಬೆಳಿಗ್ಗೆ ಡಾಕ್ಟರ್ ಬರ್ತಾರೆ, ಅವರು ಏನು ಚೆಕ್ ಮಾಡ್ಬಿಟ್ಟು ಹೇಳ್ತಾರೆ ಅಂತ. ಸೊ ನಿಮ್ಗೆ ಏನಾದ್ರು ಇದ್ರೆ ನಿಮ್ಗೆ ಅಲ್ಲಿ ಹೇಳ್ಬಿಟ್ಟು ಕಳಿಸ್ತೀವಿ ಅಂತ ಕಳಿಸಿದ್ರು. ಅದೇ ನಾವು ಒಂದು 3:30 ತನಕ ಅಲ್ಲೇ ರೂಮ್ ಹತ್ರ ಹೊರಗಡೆ ಇದ್ವಿ. ಸೊ ನಾವು ರೂಮ್ಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿದ್ವಿ. ಅದೇ ಬೆಳಿಗ್ಗೆ ಬಂದು ಚೆಕ್ ಮಾಡಿದಾಗ, ಬೆಳಿಗ್ಗೆ ಬಂದ್ವಿ ನಾವು ಒಂದು 6:30ಗೆ ಬಂದೆ ನಾನು. ಏನು ಅಲ್ಲಿವರೆಗೂ ಏನು ಅವ್ರು ಬರಲಿಲ್ಲ. ಅಂದ್ಬಿಟ್ಟು ಕೇಳಿದಾಗ ಹೇಳಿದ್ರು, ಅದೇ ಇನ್ನೊಂದು 4 to 5 hours ಇದೆ, ಡೆಲಿವರಿ ಆಗೋ ಚಾನ್ಸಸ್ ಇದೆ ಅಂತ ಅಂದರು. ಅದೇ ಒಂದು 6:30, 7ಗೆ. ಸೊ ಅವಳಿಗೆ ಹಂಗೆ ಹೇಳಿದ್ರು, ಗ್ಲೂಕೋಸ್ ಹಾಕಿದ್ದೀವಿ ಅಂತ. ಸೊ ಅದೆಲ್ಲ ಆಗಿ ನಾವು ಅವಳನ್ನ ಹೊರಗಡೆ ಕಳಿಸ್ಲಿಲ್ಲ. ನಾವು ತಿಂಡಿ ಎಲ್ಲ ಮಾಡ್ಕೊಂಡ್ಬಂದ್ವಿ. ತಿಂಡಿ ಎಲ್ಲ ಮಾಡ್ಕೊಂಡ್ಬಂದು ಕೂತಿದ್ದಾಗ ಹೇಳಿದ್ರು, ಅವಳಿಗೆ ಏನಾದ್ರು ಲೈಟ್ ಜ್ಯೂಸ್ ಎಲ್ಲ ಕೊಡಿ, ಬ್ರಷ್ ಎಲ್ಲ ಮಾಡಲಿ ಅಂತ. ಬ್ರಷ್ ಮಾಡ್ತಿದ್ದಾರಂತೆ, ಬ್ರಷ್ ಎಲ್ಲ ಮಾಡಲಿ ಅಂತ ಬ್ರಷ್ ಎಲ್ಲ ಇಸ್ಕೊಂಡ್ರು. ಅವ್ರು ಬ್ರಷ್ ಮಾಡಿಸಿದ್ರು. ಮತ್ತೆ ಇವಳಿಗೆ ಜ್ಯೂಸ್ ಕೊಡಕ್ಕೆ ಹೇಳಿದ್ರು, ಫ್ರೂಟ್ ಜ್ಯೂಸ್. ಅವರು ಎಳ್ನೀರು ಕೊಡಕ್ಕೆ ಹೇಳಿದ್ರು, ಫ್ರೂಟ್ ಜ್ಯೂಸ್ ಕೊಟ್ವಿ. ಅವಾಗ ಫ್ರೂಟ್ ಜ್ಯೂಸ್ ಕೊಟ್ಟು ಅದಾದ್ಮೇಲೆ ಗ್ಲೂಕೋಸ್ ಹಾಕಿದ್ರು. ಅವಳನ್ನ ನಾನು ತೆಗ್ದಿರ್ಲಿಲ್ಲ. ಅದಾದ್ಮೇಲೆ ಒಂದಷ್ಟು 1 hour 2 hour ಅವಳಿಗೆ ತಿಂಡಿ ಏನು ಸಾಲಿಡ್ ಫುಡ್ ಏನು ಬೇಡ, ಲಿಕ್ವಿಡ್ ಫುಡ್ ಮಾತ್ರ ಸಾಕು ಅಂತಂದಿದ್ವಿ. ಅದಕ್ಕೆ ಜ್ಯೂಸ್ ಮಾತ್ರ ಕೊಟ್ಟಿದ್ವಿ. ತಿರ್ಗಾ ಬಂದ್ವಿ. ತಿರ್ಗಾ ಒಂದು 2 hours ಆದ್ಮೇಲೆ ಇವಳನ್ನ ಹೊರಗಡೆ ಕಳಿಸಿದ್ರು. ಅವ್ರನ್ನ ಇದು ಸ್ವಲ್ಪ ವಾಕ್ ಮಾಡಲಿ ಅಂಡ್ ಪೇಯ್ನ್ ಇದ್ರೆ ಒಳಗಡೆ ಬರಲಿ ಅಂತ. ಸೊ ಹೊರಗಡೆ ಕಳಿಸಿದ್ರು. ಸೊ ಅದು ಡೆಲಿವರಿ ರೂಮ್ ಪಕ್ಕನೇ ಒಂದು ವಾರ್ಡ್ ಇತ್ತು, ಅಲ್ಲೇ ಕೂರ್ಸೋದು, ಅಲ್ಲೇ ವಾಕ್ ಮಾಡಿದ್ರು. ಅಲ್ಲೇ ವಾಕ್ ಮಾಡ್ತಾ ಇದ್ಲು. ಅದಾದ್ಮೇಲೆ ಸ್ವಲ್ಪ ಪೇಯ್ನ್ ಜಾಸ್ತಿ ಆಯ್ತು, ಪೇಯ್ನ್ ಬರ್ತಾ ಇತ್ತು. ಅಂದ್ರೆ ಅವ್ರಿಗೆ ಕೂತ್ಕೊಳಕ್ ಆಗ್ತಿರ್ಲಿಲ್ಲ, ಮಲ್ಕೊಳಕ್ ಆಗ್ತಿರ್ಲಿಲ್ಲ. ಸೊ ತಿರ್ಗಾ ಕಳ್ಸಿದ್ವಿ ನಾವು ಡೆಲಿವರಿ ರೂಮ್ ಒಳಗಡೆ. ಅಲ್ಲೇ ಕಳ್ಸಕ್ ಹೇಳಿದ್ರಿ, ಇಲ್ಲ ಕಳ್ಸಿದ್ವಿ. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವಳನ್ನ ಇದು ಆರ್ನಮೆಂಟ್ಸ್ ಎಲ್ಲ ತೆಗಿಯಕ್ ಕಳ್ಸಿದ್ರು. ಅಂದ್ರೆ ಆರ್ನಮೆಂಟ್ ಎಲ್ಲ ಕೈಮಣಿ ಇತ್ತು, ಕಿವಿದಿತ್ತು, ಕಿವಿ ಎಲ್ಲ ಇತ್ತು, ಮತ್ತೆ ಉಂಗುರ ಎಲ್ಲ ಇತ್ತು. ಅದನ್ನ ಏನೆಲ್ಲ ಆರ್ನಮೆಂಟ್ಸ್ ಇದೆ ಅದನ್ನೆಲ್ಲ ತೆಗ್ದಿಬಿಟ್ಟು ಕಳ್ಸಕ್ ಹೇಳಿದ್ರು, ಮೂಗುತಿ ಅಂದ್ಬಿಟ್ಟು. ಸೊ ಹಂಗೆ ಕಳ್ಸಿದ್ರು. ಈಗ ತೆಗ್ಸ್ಕೊಟ್ರು. ಅವಾಗ ಸ್ವಲ್ಪ ಕನ್ಫರ್ಮ್ ಆಗ್ಬಿಡ್ತು ಡೆಲಿವರಿ ಆಗತ್ತೆ ಅಂತ. ಸೊ ನಾವು ಫಸ್ಟ್ ಟೈಮು ಕಳಿಸ್ಬೇಕಾದ್ರೆ ನೈಟ್ ಡೆಲಿವರಿ ಒಳ್ಳೇದಾಗ ಆಗ್ಲಿ, ಸುಮ್ಮನೆ ಮನೆಗೂ ಕಳ್ಸೋದು ಬೇಡ, ಇಲ್ಲೂ ಇದು ಏನೋ ಆಗೋದು ಬೇಡ. ನಾವು ಮನೆಗೆ ಕಳಿಸ್ತಾರೆ ಅಂತ ಅವೇನೋ ಇದು ಮಾಡೋಕ್ಕೂ ಆಗಲ್ಲ. ಸೊ ಒಳ್ಳೇದ್ರಲ್ಲೇ ಆಗ್ಲಿ ಅಂತ ನಾವು ಪ್ರೇ ಮಾಡ್ತಾ ಇದ್ವಿ. ಮನೆಗೆ ಸುಮ್ಮನೆ ಕಳ್ಸೋದು ಬೇಡ ಅಂತಾನು ಥಿಂಕ್ ಮಾಡ್ತಾ ಇದ್ವಿ. ಈ ತರ ರಿಪೀಟೆಡ್ಲಿ ಬರ್ತಾ ಇದ್ದಾಗ ತಿರ್ಗಾ ಮನೆಗೆ ಕಳ್ಸೋದು ಬೇಡ ಅಂತಾನು ಥಿಂಕ್ ಮಾಡ್ತಾ ಇದ್ವಿ, ಪ್ರೇ ಮಾಡ್ತಾ ಇದ್ವಿ. ಸೊ ಇವ್ರಿಗೆ ಎಲ್ಲ ಚಿನ್ನ ಎಲ್ಲ ಕೊಟ್ಟು ಅದಾದ್ಮೇಲೆ ಇವನ್ನ ಒಳಗಡೆ ಕಳ್ಸಿದ್ರು. ಒಳಗಡೆ ಕಳ್ಸಾದ್ಮೇಲೆ ಆಮೇಲೆ ಅವಳನ್ನ ತಿರ್ಗಾ ಕಳ್ಸಲಿಲ್ಲ ಹೊರಗಡೆ. ಅದೇ ಮತ್ತೊಂದ್ಸಲ ಎಳ್ನೀರು ತಗೊಂಬರಕ್ ಹೇಳಿದ್ರು. ನಾವು ಎಳ್ನೀರು ಕೊಟ್ವಿ. ಎಳ್ನೀರು ಕೊಟ್ಟಾದ್ಮೇಲೆ ಅದೇ ಲಾಸ್ಟ್ ಲಿಕ್ವಿಡ್ ಫುಡ್ ಮಾತ್ರ ಕೊಟ್ಟಿದ್ದು, ಏನು ಸಾಲಿಡ್ ಫುಡ್ಡೇ ಕೊಟ್ಟಿಲ್ಲ. ಸೊ ಅದೇ 2 ಸಲ ಮಾತ್ರ ನಾವು ಫುಡ್ ಕೊಟ್ಟಿದ್ವಿ. ಮತ್ತೆಲ್ಲ ಗ್ಲೂಕೋಸೆ. ಮಧ್ಯಾಹ್ನ 1:30 2 o'clock ಎಳ್ನೀರು ಕೊಡ್ಸಿದ್ವಿ. ಅದು ಕೊಟ್ಟಾದ್ಮೇಲೆ ಡಾಕ್ಟರ್ ಹೇಳಿದ್ರು, ನಾನು 1:30ಗೆ ಇನ್ನ ಒಂದು ಸಂಜೆ ಹೇಳ್ತೀವಿ, 5 ಗಂಟೆ ತನಕ, ಸಂಜೆ ತನಕ 6 o'clock ತನಕ ವೇಟ್ ಮಾಡ್ತೀವಿ. ಅದಾದ್ಮೇಲೆ ಹೇಳ್ತೀವಿ ಏನು ಅಂತ ನೋಡೋಣ ನೆಕ್ಸ್ಟ್ ಅಂತ. ಅಂದ್ರೆ ನಾರ್ಮಲ್ ಆಗುತ್ತಾ ಏನು ಅಂತ. ಬಟ್ ಇದಾಗ್ತಿದೆ, 50% ಆಗಿದೆ. ಫಸ್ಟ್ಗೆ ಅದೇ ಬೆಳಿಗ್ಗೆ 10-11 ಗಂಟೆಗೆ ಚೆಕ್ ಮಾಡಿದಾಗ 10% ಆಗಿದೆ ಅಂತಂದ್ರು. ಅದಾದ್ಮೇಲೆ ಮಧ್ಯಾಹ್ನ 2 o'clock ಹಿಂಗೆ ಬಂದು ಚೆಕ್ ಮಾಡಿದ್ರು ಅವರು. ಆವಾಗ 50% ಆಗಿದೆ, ಇನ್ನು 50% ಆಗಬೇಕು. ಸೊ ಅವಳಿಗೆ ಧೈರ್ಯ ಹೇಳಿ, ಸುಮ್ಮನೆ ಪ್ಯಾನಿಕ್ ಆಗಬಾರ್ದು, ಧೈರ್ಯ ಹೇಳಿ, ಧೈರ್ಯವಾಗಿರಕ್ಕೆ ಹೇಳಿ, ಏನು ಪ್ಯಾನಿಕ್ ಆಗದೆ ಫುಲ್ ಇದಾದ್ರೆ ಕರೆಕ್ಟಾಗಿ ನಾರ್ಮಲ್ ಡೆಲಿವರಿ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದರು. ಸೊ ಅದಕ್ಕೆ ನಾನು ಕೇಳಿದೆ ಹೊರಗಡೆ ಅಂದ್ರೆ ಅವ್ರು ಹಾಗೆ ಹೇಳಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಬಂದಾಗ ಅವ್ರ ಹತ್ರ ಕೇಳಿದ್ರು, ಹೊರಗಡೆ ಕಳಿಸ್ತಾರ, ನಾವು ಮಾತಾಡ್ಬೋದಾ? ಇಲ್ಲ ಇವಾಗ ಕಳ್ಸಲ್ಲ, ಸ್ವಲ್ಪ ಇದೆಲ್ಲ ಹಾಕಿದ್ದಾರೆ, ಸೊ ಕಳ್ಸಲ್ಲ ಅಂತ ಅಂದ್ರು. ಅಂದ್ರೆ ಕಳ್ಸೋ ಸಿಚುವೇಶನ್ ಅಲ್ಲಿ ಇರ್ಲಿಲ್ಲ ಪೇಯ್ನ್ ಅಷ್ಟೇ. ನಾವು 2:30 ಹಿಂಗೆ ನೋಡಿದಾಗ ಅದಾದ್ಮೇಲೆ ಇವಳಿಗೆ ಪೇಯ್ನ್, ಅದಾದ್ಮೇಲೆ ನಾವು ಹೊರಗಡೆ ಕೂತಿರ್ತೀವಿ, ಬಟ್ ಒಳಗಡೆಯಿಂದ ಸೌಂಡ್ ಕೇಳ್ತಾ ಇರುತ್ತೆ, ಇವಳಿಗೆ ನೋವಾಗ್ತಾ ಇರುತ್ತೆ. ಬಟ್ ಅವ್ರು ಏನು ಮಾಡಲ್ಲ, ಇವಳು ಮಾಡ್ಕೊಂಡೇ ಇರ್ತಾಳೆ, ಇವಳಿಗೆ ಪೇಯ್ನ್ ಬರ್ತಾ ಇರುತ್ತೆ. ಪೇಯ್ನ್ ಬರ್ತಾ ಇರುತ್ತೆ. ಅವಾಗ ಏನೋ ಡಾಕ್ಟರ್ಗಳೆಲ್ಲ ಏನು ಮಾಡಲ್ಲ ಅವರು, ಟಚ್ ಮಾಡಲ್ಲ, ಏನು ನ್ಯಾಚುರಲ್ ಪ್ರೊಸೆಸ್ ಅಂದ್ರೆ ಆತರ ಏನು ಮಾಡಲ್ಲ ಅವರು. ಅಂದ್ರೆ ಫುಲ್
100% ತನಕ ಬಂದ್ಮೇಲೆನೆ ಅವರು ಇದು ಮಾಡೋದು. ಯಾಕೆ ಅಂತಂದ್ರೆ ಆ ಥರ ಇರುತ್ತೆ ಅದು. ಅದಕ್ಕೆ ಸೊ ನಮಗೂ ಹೇಳ್ತಾರೆ ಅವರು ಆ ಥರ ಇದ್ರಾಗ ನಾವೇ ಜಾಸ್ತಿ ಏನೋ ಇದು ಮಾಡೋಕ್ಕಾಗಲ್ಲ. ಅದಾದ್ಮೇಲೆ ಇವಳು ಕಿರ್ಚೋದಕ್ಕೆ ಹೇಳ್ತಾ ಇರುತ್ತೆ ನನಗೆ ಹೊರಗಡೆ. ನನಗೂ ಭಯ ಆಗ್ತಿರುತ್ತೆ, ಬಟ್ ನಂಗೆ ತೋರಿಸ್ಕೊಳಕ್ಕಾಗಲ್ಲ. ಯಾಕಂದ್ರೆ ಇವ್ರ ಅಪ್ಪ ಅಮ್ಮ ಇಬ್ರು ಪ್ಯಾನಿಕ್ ಆಗಿದ್ರು ಆ ಮೂಮೆಂಟಲ್ಲಿ. ಒಳಗಡೆಯಿಂದ ಸೌಂಡ್ ಕೇಳ್ತಾ ಇಲ್ಲ, ಕಿರ್ಚ್ತಾ ಇಲ್ಲ, ಡಾಕ್ಟರ್ ಅವ್ರಿಗೆ ಏನು ಮಾಡ್ತಿಲ್ವಲ್ಲ ಅಂತ ಅವ್ರು ಹೇಳ್ತಾರೆ. ಆ ಸಿಚುವೇಶನ್ ಅವ್ರಿಗೆ ಏನು ಡಾಕ್ಟರ್ಗಳು ಏನು ಮಾಡಲ್ಲ ಅದನ್ನ, ಯಾಕಂದ್ರೆ ಫೋರ್ಸ್ ಹಾಕಂಗಿರಲ್ಲ ಅಲ್ಲಿ. ಸೊ ಅದಾದ್ಮೇಲೆ 90% ಆಗಿತ್ತು. ಡಾಕ್ಟ್ರು 4:30 ಹಿಂಗೆ ಬಂದರು ಡಾಕ್ಟ್ರು. ಅವ್ರು ಚೆಕ್ ಮಾಡಿ 4:35 ಹೇಳಿದಾಗ 4:30ಗೆ ಬಂದು ಚೆಕ್ ಮಾಡಿದಾಗ ಅದೇ 90% ಆಗಿದೆ, ಇನ್ನು ಒಂದು 10% ಇದೆ ಅಂತಂದ್ರು. ಅಲ್ಲಿವರೆಗೂ ಕಾಯ್ಬೇಕು. ಸೊ ಆ ಥರ ಇದ್ದಾಗ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟ್. ಸೊ ನಾವು ಫೋರ್ಸ್ ಹಾಕೋಕ್ಕಾಗಲ್ಲ. ಸೊ ಅದಕ್ಕೆ ಕಾಮ್ ಆಗಿರಲಿ, ಯಾವಾಗ ನಾವು ಇದು ಮಾಡಬೇಕು ಆವಾಗಲೇ ಆಗುತ್ತೆ ಅಂತ ವೆಯ್ಟ್ ಮಾಡಕ್ಕೆ ಹೇಳಿದ್ರು. ನೆಕ್ಸ್ಟ್ 5:15ಗೆ ಡಾಕ್ಟ್ರೇ ಬಂದರು. ಸೊ ಅವಾಗ ಗೊತ್ತಾಯಿತು ನಮಗೆ ಇದು ಆಲ್ಮೋಸ್ಟ್ ಆಗಿದೆ ಅಂತ. ಅವ್ರು ಅಂದರು, ಅವ್ರು ಬಂದು ಚೆಕ್ ಮಾಡಿದ್ರು. ಸೊ ಅವಾಗ ಇವಳು ಟೈಮ್ ಹೋಗ್ತಿದ್ದಂಗೆ ಇವಳು ಸೌಂಡ್ ಕಿರ್ಚಾಡೋದು ಜಾಸ್ತಿ ಆಗ್ತಾನೆ ಐತೆ. ನಮ್ಗಂತೂ ಒಂಥರ ಫುಲ್ ಭಯ ಆಗ್ತಿದೆ. ಇವ್ರು ಬೇರೆ ಪ್ಯಾನಿಕ್ ಆಗಿದ್ದಾರೆ. ನನಗೆ ಅವ್ರ ಜೊತೆ ಅವ್ರನ್ನ ಸಮಾಧಾನ ಮಾಡೋಕ್ಕಾಗಲ್ಲ. ಅಂದ್ರೆ ಅವ್ರಿಗೇನು ಹೇಳೋಕ್ಕಾಗಲ್ಲ. ನಾನು ಪ್ಯಾನಿಕ್ ಆಗಿದೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವರು ತುಂಬಾ ಪ್ಯಾನಿಕ್ ಆಗ್ತಾರೆ. ಅವ್ರು ಲಾಸ್ಟ್ ಮೂಮೆಂಟ್ಗೆ ಹೇಳೋರು, ಇಷ್ಟು ನೋವು ತಿನ್ನೋ ಬದಲು ಅವಳಿಗೆ C-section ಆದ್ರೂ ಮಾಡಿಸ್ಬೋದು. ನಾನು ಆ ಥರ ಹೇಳಿಲ್ಲ. ನಾನು ಹೇಳ್ತೀನಿ C-section ಬೇಡ, ಅವಳು ಈ ಕಷ್ಟ ಇವಾಗ ಮಾತ್ರ ಇರುತ್ತೆ ನಾರ್ಮಲ್ ಡೆಲಿವರಿಲಿ. C-section ಅಲ್ಲಿ ಅವಾಗ ಏನು ಪ್ರಾಬ್ಲಮ್ ಇರಲ್ಲ, ಅದಾದ್ಮೇಲೆ ತುಂಬಾ ಲೈಫ್ ಟೈಮ್ ಕಷ್ಟ ಪಡಬೇಕು. ಸೊ ಅದಕ್ಕೆ ಅದು ಬೇಡ. ಇವಾಗ ನಮ್ಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇದ್ದಾಗ ನಾರ್ಮಲ್ಲೇ ಮಾಡ್ಸೋಣ ಅಂತ ಅಂದೆ. ಸೊ ಅವ್ರ ಡಾಕ್ಟ್ರ್ ಮೇಲೆ ನಮಗೆ ತುಂಬಾ ನಂಬಿಕೆ ಇತ್ತು. ಅವ್ರು ಒಳ್ಳೆ ಡಾಕ್ಟ್ರು. ನಮಗೆ ಇಷ್ಟು 9 months ಇಷ್ಟುವರೆಗೆ ಚೆಕಪ್ ಹೋಗಿದ್ವಿ. ಎಲ್ಲದಕ್ಕೂ ಯಾವುದೇ ಸಿಚುವೇಶನ್ ಅಲ್ಲಿ ಇದ್ರು, ಯಾವುದೇ ಮೂಮೆಂಟ್ ಅಲ್ಲಿ ಇದ್ರು, ಅವರು ಮೆಸೇಜ್ ಮಾಡಿದ್ರೆ ಕ್ವಿಕ್ ರಿಪ್ಲೈ ಬರಲಿಲ್ಲ ಅಂತಂದ್ರು ಒಂದಷ್ಟು ಅವ್ರಿಗೆ ನಾವು ಹಾಕಿರೋ ಮೆಸೇಜ್ ಅಲ್ಲೇ ಗೊತ್ತಾಗ್ಬಿಡ. ಅಂದ್ರೆ ನಾವು ಸಿವಿಯರ್ ಹಾಕಿರೋ ಮೆಸೇಜ್ ಸಿವಿಯರ್ ಇದ್ರೆ ರಿಪ್ಲೈ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲದಕ್ಕೂ ರಿಪ್ಲೈ ಮಾಡ್ತಾರೆ. ಇನ್ ಕೇಸ್ ಸಿವಿಯರ್ ಅಂತ ಇದ್ರೆ ಪಕ್ಕ ರಿಪ್ಲೈ ಮಾಡ್ತಾರೆ, ಬೇಗ ರಿಪ್ಲೈ ಮಾಡ್ತಾರೆ. ಸೊ ಆತರ ಇದ್ದಾಗ ಅವರು ಎಲ್ಲ ಟೈಮಲ್ಲಿ ಹಂಗೆ ಸಪೋರ್ಟ್ ಮಾಡಿದ್ರು. ಸೊ ಅದಕ್ಕೆ ನಮ್ಗೆ ಅವ್ರ ಮೇಲೆ ತುಂಬಾ ನಂಬಿಕೆ ಇತ್ತು. ಅಂದ್ರೆ ನೆಕ್ಸ್ಟ್ ನಮ್ ಫ್ಯಾಮಿಲಿಲಿ 1-2 ಡೆಲಿವರಿ ಆಗಿತ್ತು, ಅದು ಅವರೇ ಮಾಡಿಸಿದ್ರು. ಸೊ ಅದ ಕಾರಣ ನಮ್ಗೆ ಅವ್ರ ಮೇಲೆ ತುಂಬಾ ನಂಬಿಕೆ ಇತ್ತು. ಅಂಡ್ ಇವ್ರು ಫ್ರೀಕ್ವೆಂಟ್ಲಿ ಮಗುದು ಇವ್ರದೆಲ್ಲ ಹಾರ್ಟ್ ಬೀಟ್ ಎಲ್ಲ ಕ್ಲಿಯರ್ ಆಗಿ ಚೆಕ್ ಮಾಡ್ತಾ ಇದ್ರು. ಸೊ ಆ ಕಾರಣ ನಮ್ಗೆ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಅನ್ಸ್ಬಿಡ್ತು. ನೆಕ್ಸ್ಟ್ 5:15ಗೆ ಹೋಗಿದ್ರು ಡಾಕ್ಟ್ರು. ಅದಾದ್ಮೇಲೆ 5:30 ತನಕ ಇವಳದು ಕಿರ್ಚಾಡೋದು ಕೇಳ್ತಾನೆ ಇತ್ತು. ಬಟ್ ಸಡನ್ ಆಗಿ ಇವಳದು ಕಿರ್ಚಾಡೋದು ನಿಲ್ಲಿಸ್ಬಿಟ್ಲು. ಸೌಂಡೇ ಬರ್ತಿಲ್ಲ, ಮಗು ಬೇರೆ ಆಳೋದು ಕೇಳ್ತಿಲ್ಲ. ಏನಾಯ್ತು, ಏನಕ್ಕೆ ಹಿಂಗೆ ಅಂತ ನಾನು ಇನ್ಸೈಡ್ ಇಂದ ಪ್ಯಾನಿಕ್, ಹೊರಗಡೆ ತೋರಿಸ್ಕೊಂತ ಇಲ್ಲ. ಯಾಕಂದ್ರೆ ಅವ್ರು ಪ್ಯಾನಿಕ್ ಆಗಿದ್ದಾರೆ. ಅವರು ಏನೋ ಅಂದ್ರೆ ತುಂಬಾ ಭಯ ಪಡ್ಕೊಂತಿದ್ದಾರೆ, ಏನಾಯ್ತು ಅಂತ. ಬಟ್ ನಾನು 5:30 ಹಿಂಗೆ 5:25-30 ಹಿಂಗೆ ಅವಳು ವಾಯ್ಸ್ ಕೇಳ್ತಿಲ್ಲ. 5:35ಗೆ ನಮ್ಮ ಚಿಕ್ಕಮ್ಮ ಒಬ್ರು ಇದಾರೆ ನರ್ಸ್ ಆಗಿ. ಅವರು ಹೋಗಿದ್ರು. ಅವರು 15ಗೆ ಹೋಗಿದ್ರು. 5:15ಗೆ 5:35ಗೆ ಅವ್ರು ಹಿಂಗೆ ಹೊರಗಡೆ ಬಂದ್ರು. ಕೇಳಿದಾಗ ಅವ್ರು 5:45ಗೆ ಬಂದಿದ್ದು, ಹೊರಗಡೆ ಬಂದ್ರು. 5:45ಗೆ ಹೊರಗಡೆ ಬಂದಾಗ ಕೇಳಿದೆ ಏನಾಯ್ತು, ಡೆಲಿವರಿ ಆಯ್ತು ಅಂತಂದ್ರು. ನೆಕ್ಸ್ಟ್ ಡಾಕ್ಟರ್ ಹೇಳ್ತಾರೆ ಅಂತಂದ್ರು. ಅವರು ಏನೋ ಅರ್ಜೆನ್ಸಿಲಿ ಇದ್ರು. ಅವ್ರದ್ದು ಆಕ್ಚುಲಿ ಆ ಫ್ಲೋರ್ ಅಲ್ಲ, ಮೇಲ್ಗಡೆ ಫ್ಲೋರ್ ಅಲ್ಲಿ ಕೆಲಸ ಮಾಡೋದು. ಸೊ ಇವಳು ಇರೋದಕ್ಕೆ, ಇವಳು ನಮ್ಮ ಫ್ಯಾಮಿಲಿ, ಅವರು ಚಿಕ್ಕಮ್ಮ ಫ್ಯಾಮಿಲಿ ಆಗಿರೋದ್ರಿಂದ ಅವ್ರು ಬಂದ್ರು ಸಪೋರ್ಟ್ ಮಾಡಕ್ಕೆ ಅಂತ. ಸೊ ಅವ್ರು ಇರೋದ್ರಿಂದ ಇವಳಿಗೂ ಒಳ್ಳೆ ಧೈರ್ಯ ಸಿಕ್ತು ಅಂತ. ಆ ಟೈಮಲ್ಲಿ 5:45 ಬಂದ್ರು. ನಮಗೂ ಪ್ಯಾನಿಕ್ ಆಗ್ಬಿಡ್ತು. ಸ್ವಲ್ಪ ಧೈರ್ಯ ಸಿಕ್ತು ನನಗೆ. ಅದಾದ್ಮೇಲೆ ಡಾಕ್ಟರ್ ಬಂದು ಹೇಳಿದ್ರು, ಅಮ್ಮ ಮಗು ಹುಷಾರಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಹೆಣ್ಮಗು ಆಗಿದೆ ಅಂತ ಅಂದಿದ್ದಾರೆ. ಸೊ ಅವಾಗ ತುಂಬಾ ಖುಷಿ ಒಂಥರ ಖುಷಿ ಅನ್ನೋದಕ್ಕಿಂತ ಒಂಥರ ತುಂಬಾ ಸರ್ಪ್ರೈಸಿಂಗ್ ಅಂತಲ್ಲ, ಅದೊಂಥರ ಆ ಮೂಮೆಂಟೇ ಬೇರೆ ತರ ಇರುತ್ತೆ. ಒಂಥರ ಅಪ್ಪ ದೇವ್ರೆ ಅಂತ ಆ ತರ ಇರುತ್ತಲ್ಲ. ಸೊ ಆ ತರ ಇರುತ್ತೆ. ಸಮಾಧಾನಕರ ಅಂದ್ರೆ ಸಮಾಧಾನನೂ ಇರುತ್ತೆ, ಖುಷಿನೂ ಇರುತ್ತೆ. ಅದೊಂದು ಆ ಎಕ್ಸೈಟ್ಮೆಂಟ್ಗಳು ಎಲ್ಲ ಇರುತ್ತೆ ಆ ಮೂಮೆಂಟ್ ಅಲ್ಲಿ ಅಂತ. ಸೊ ಅವಾಗ ಖುಷಿ ಆಗ್ಬಿಡ್ತು. ಆಮೇಲೆ ಇವರೆಲ್ಲ ಶಾಕ್ ಆಗಿದ್ರು. ನಾನು ಅವ್ರಿಗೆ ಹೇಳ್ತಿದ್ದೆ ಹಿಂಗೆ. ಅಂದ್ರೆ ಡೈರೆಕ್ಟ್ ಆಗಿ ಡಾಕ್ಟರ್ ಹತ್ರ ಮಾತಾಡ್ತಿರ್ಲಿಲ್ಲ ಅವರು. ಅಂದ್ರೆ ಅವ್ರಿಗೆ ಏಜ್ ಆಗಿರ್ತಾರೆ, ಅವ್ರಿಗೆಲ್ಲ ಅಷ್ಟು ಗೊತ್ತಿರಲ್ಲ ಅವ್ರು ಮಾತಾಡೋದು, ಕೆಲವೊಂದು ಅರ್ಥ ಆಗಲ್ಲ.
ಅಂದ್ರೆ ಅವರು ಯಾವ ಇದ್ರಲ್ಲಿ ಹೇಳ್ತಾರೆ ಅಂತ ಅರ್ಥ ಆಗಲ್ಲ. ಸೊ ಅದಕ್ಕೆ ನಮ್ಮ ಹತ್ರ ಇರೋದನ್ನ ನಾವು ಕನ್ವೆ ಮಾಡ್ತಿದ್ವಿ ಹಿಂಗೆ ಅಂತ. ಸೊ ಅವರಿಗೆ ಸ್ವಲ್ಪ ಕೂಲನ್ನು ಹಾಕ್ತಿದ್ರು. ಆ ಟೈಮಲ್ಲಿ ಏನು ಸಮಾಧಾನ ಆಯ್ತು, ಫುಲ್ ಸಮಾಧಾನ ಆಯ್ತು ಅಷ್ಟೊತ್ತಿಗೆ. ಅಂದ್ರೆ 5:30 ಇಂದ 5:45 ವರೆಗೂ ಏನು ವಾಯ್ಸ್ ಕೇಳದೆ ಇದ್ದಕ್ಕೆ ಅವಾಗ ಸ್ವಲ್ಪ ಸಮಾಧಾನ ಆಯ್ತು, ಏನು ಪ್ರಾಬ್ಲಮ್ ಇಲ್ಲ ಅಂತ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಒಂದು 5:55 ಎಲ್ಲ ಆಯ್ತು ಡಾಕ್ಟರ್ ಬರ್ಬೇಕಾರೆ. 5:55 ಹಿಂಗ್ ಬಂದು ಅದಾದ್ಮೇಲೆ ಮಗುನ ಕೊಟ್ರು. ಮಗುನ ಕೈಯಲ್ಲಿ ಕೊಟ್ಟು, ಅದೇ ಫಸ್ಟ್ ಅವ್ರನ್ನ ಕೊಟ್ರು, ಮಗುನ ಕೊಟ್ಟಿದ್ರು, ನನ್ನ ಕೈಯಲ್ಲಿ ಕೊಟ್ರು. ನಾನು ಕೊಟ್ಟು ಮತ್ತೆ ಅವ್ರ ಅಪ್ಪ ಅಮ್ಮ ನೋಡಿದ್ರು. ಅದಾದ್ಮೇಲೆ ಅವ್ರಪ್ಪ ಹತ್ಬಿಟ್ರು. ನನ್ಗೆ ಅದೊಂಥರ ಸಿಚುವೇಶನ್ ಒಂಥರ ಇದು. ಇವಳು ಒಳಗಡೆ ಕಿರ್ಚಾಡ್ತಿರ್ಬೇಕಾರೆ ನನ್ನ ಕಾಲುಗಳನ್ನ ಕೆಳಗಡೆ ಬಡಿತಾ ಇದೆ. ಅಷ್ಟು ಒಂಥರ ಪ್ಯಾನಿಕ್ ಸಿಚುವೇಶನ್, ಒಂಥರ ವೇಟಿಂಗ್, ಒಂಥರ ಸಿಚುವೇಶನ್ ಬೇರೆ ಇರುತ್ತೆ. ನಾವು ಡೈರೆಕ್ಟ್ ಆಗಿ ನೋಡ್ತಾ ಇದ್ರೆ ಅದೇನೋ ಇರುತ್ತೆ ಮನಸ್ಸಿಗೆ, ಬಟ್ ನಾವು ನೋಡ್ತಿರಲ್ಲ ಒಳಗಡೆ ವಾಯ್ಸ್ ಮಾತ್ರ ಕೇಳ್ತಿರುತ್ತೆ. ಅವಾಗ ಒಂಥರ ಬಾಡಿ ಒಂಥರ ನಡುಗ್ತಾ ಇರುತ್ತೆ ಅಂಡ್ ಏನೋ ಒಂದ್ ಮಾಡ್ತಿರುತ್ತೆ. ಆ ತರ ಇರುತ್ತೆ, ಒಂಥರ ವೇಟಿಂಗ್ ಅನ್ನೋ ರೀತಿಲಿ. ಆ ತರ ಇದ್ದಾಗ 5:35 ಒಂದಷ್ಟು 15 ಮಿನಿಟ್ಸ್ ವಾಯ್ಸೇ ಇಲ್ಲ ಅಂತಂದಾಗ, ಅಂದ್ರೆ ಅಷ್ಟು ಕಿರಿಚಾಡ್ತಿದ್ದವ್ರು ವಾಯ್ಸೇ ಇಲ್ಲ ಅಂತಂದಾಗ, ಮಗು ವಾಯ್ಸ್ ಬೇರೆ ಮಗು ಅಳೋದ್ ಬೇರೆ ನಮ್ಗೆ ಕೇಳಿಸ್ತಾ ಇರಲಿಲ್ಲ. ಹೊರಗಡೆ ಬಂದ್ಮೇಲೆ ನಮ್ ಕೈ ಕೊಟ್ಟ ಮೇಲೆನೆ ಅವಳು ಹತ್ತಿದ್ದು. ಸೊ ಅಲ್ಲಿಂದ ನಮ್ಗೆ ಖುಷಿ ಆಗ್ಬಿಡುತ್ತೆ. ಇವಳನ್ನ ಅದಾದ್ಮೇಲೆ ಅವ್ರು ಡಾಕ್ಟರ್ ಹೇಳಿದ್ರು ಒಂದು 2 hours ಅಬ್ಸರ್ವೇಷನ್ ಇಟ್ಟು ಅದಾದ್ಮೇಲೆ ಕಳಿಸ್ತಾರೆ ಅಂತ. ಸೊ 2 hours ಅಬ್ಸರ್ವೇಷನ್ ಇಟ್ಟರು. ಅದಾದ್ಮೇಲೆ ಡಾಕ್ಟರ್ ಬಂದ್ರು, ಏನು ಪ್ರಾಬ್ಲಮ್ ಇಲ್ಲ, ಶಿಫ್ಟ್ ಮಾಡ್ಬೋದು ಅಂತ ಅಂದ್ರು. ಇಬ್ಬರನ್ನ ಶಿಫ್ಟ್ ಮಾಡಿದ್ರು. ಸೊ ಅದಾದ್ಮೇಲೆ ನಮ್ಗೆ ಇವಳಿಗೆ ಅದೇ ನಮ್ಮ ಚಿಕ್ಕಮ್ಮ ಅವರೆಲ್ಲ ಇದ್ದಿದ್ದಕ್ಕೆ ಮತ್ತೆ ಡಾಕ್ಟ್ರು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಡಾಕ್ಟ್ರು ಒಳ್ಳೆ ಧೈರ್ಯ ತುಂಬಿದ್ದಾರೆ, ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಚಿಕ್ಕಮ್ಮ ಇದ್ರು, ಅವರು ಸಪೋರ್ಟ್ ಮಾಡಿದ್ದಾರೆ. ನರ್ಸ್ಗಳು ಏನು ಪ್ರಾಬ್ಲಮ್ ಇಲ್ಲ. ಇವಳನ್ನ ಹೆಂಗೆ ಎಂಕರೇಜ್ ಮಾಡ್ತಿದ್ರು ಅಂದ್ರೆ ನಾರ್ಮಲ್ ಡೆಲಿವರಿಗೆ, ಇವಳಿಗೆ ಸಿ-ಸೆಕ್ಷನ್ ಅಂದ್ರೆ ಸಿ-ಸೆಕ್ಷನ್ ಆಗ್ಲೇಬಾರ್ದು, ನಂಗೆ ಅದೊಂದು ಚಾಲೆಂಜಸ್ ಅಲ್ಲಿ ತಗೊಂಡಿಲ್ಲ ಅವಳು. ನಂಗೆ ಸಿ-ಸೆಕ್ಷನ್ ಬೇಡವೇ ಬೇಡ, ನಂಗೆ ನಾರ್ಮಲ್ ಡೆಲಿವರಿ ಆಗಿದ್ರೆ ಬೇಗ ಆಕ್ಟಿವ್ ಆಗ್ತೀನಿ, ಬೇಗ ರಿಕವರಿ ಆಗ್ತೀನಿ, ಬೇಗ ಓಡಾಡ್ಬೋದು, ಬೇಗ ಕೆಲ್ಸಕ್ಕೆ ಹೋಗ್ಬೋದು, ಅಂಡ್ ಲೈಫ್ ಟೈಮ್ ಚೆನ್ನಾಗಿರುತ್ತೆ. ಏನೋ ಬ್ಯಾಕ್ ಪೇನ್ಗಳೆಲ್ಲ ಅಂದ್ರೆ ಸಿ-ಸೆಕ್ಷನ್ ಆದ್ರೆ ಬ್ಯಾಕ್ ಪೇನ್ ಬರುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಆ ರೀಸನ್ಗೋಸ್ಕರ ಅಂಡ್ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನಾವು ನಾರ್ಮಲ್ ಡೆಲಿವರಿ ಆಗ್ಬೇಕು ಅಂತಾನೆ ಫಸ್ಟ್ ಇಂದ ಲಾಸ್ಟ್ ವರೆಗೂ ಇದು ಹಿಡ್ಕೊಂಡು ಆಕ್ಟಿವ್ ಆಗಿರೋದ್ರಿಂದ ನಾವು ನಾರ್ಮಲ್ ಡೆಲಿವರಿನೇ ಬೇಕು ಅಂತ ನಾವು, ಅಂದ್ರೆ ಅದೊಂದು ಏಮ್ ಇತ್ತು ನಮ್ಗೆ. ಸೊ ಆ ಇದರಿಂದ ಅವರು ಡಾಕ್ಟರ್ಗಳೆಲ್ಲ ಹೇಳ್ತಾರೆ, ನೀವು ಈ ತರ ಮಾಡಿದ್ರೆ ಸಿ-ಸೆಕ್ಷನ್ ಮಾಡ್ಬೇಕಾಗಷ್ಟೇ ಅಂತ ನರ್ಸ್ ಹೇಳಿದ್ರು. ಅವರು ಮಗು ಭಯ ಪಡ್ಕೊಳ್ಳುತ್ತೆ, ಮಗುದು ಭಯ ಪಡ್ಕೊಂಡ್ರೆ BP ವೇರಿಯೇಷನ್ ಆಗುತ್ತೆ ಮಗುದು, ಅವಾಗ ಸಿ-ಸೆಕ್ಷನ್ಗೆ ಹೋಗ್ಬೇಕಾಗತ್ತೆ. ಸೊ ನೀವು ಭಯ ಪಡಬಾರ್ದು ಅಂತ ಅವರು ಹೇಳಿದ್ರು. ಸೊ ಅದಕ್ಕೆ ಇವಳಿಗೆ ಸಿ-ಸೆಕ್ಷನ್ ಬೇಡ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಧೈರ್ಯವಾಗಿದ್ದು, ತುಂಬಾ ಒಂದ್ ಸ್ವಲ್ಪ ಅಂದ್ರೆ ಎಷ್ಟಾಗುತ್ತೋ ಅಷ್ಟು ಧೈರ್ಯ ತಗೊಂಡು ಇದಾಯ್ತು, ಎಲ್ಲಾನು ಆಯ್ತು. ಇವಳು ಎಷ್ಟು ಇದ್ ಮಾಡ್ತಿದ್ಲು ಅಂತಂದ್ರೆ, ಒಂದ್ಸಲ ನಮ್ಮ ನಾವು ರೂಮಲ್ಲಿ ಇದ್ದಾಗ ಬೆಂಗಳೂರಲ್ಲಿ ರೂಮ್ ಚೇಂಜ್ ಮಾಡಿದಾಗ ಹಾಲು ಉಗ್ಸೋದಿತ್ತಲ್ಲ, ಹಾಲು ಉಗ್ಸೋದೇ ಏನೋ ಮಾಡಿಸಿದ್ವಿ. ಅವಾಗ ಮಾಡ್ಬೇಕಾದ್ರೆ ಕೈಗೆ ಬಿಸಿ ತಗತ್ತಲ್ಲ, ಬಟ್ಟೆ ಇಲ್ಲದೆ ಬಿಸಿ ಎತ್ಬಿಟ್ಟಿದ್ದಾಳೆ. ಆ ನೋವಿಗೆ ಅದೊಂಥರ ಉರಿ ಇರುತ್ತೆ. ಸೊ ಆ ಉರಿಗೆ ಫುಲ್ ಹತ್ಬಿಟ್ಟಿದ್ಲು. ನಾನು ಅವಾಗ್ಲೇ ಇವಳನ್ನ ಏನ್ ಮಾಡ್ತೀನಿ ಆಡ್ಕೊಂತಿದ್ದೆ, ಇದಕ್ಕೆ ಹತ್ರ ಇನ್ ಡೆಲಿವರಿ ಪೇನಿಗೆ ಹೆಂಗೆ ಇರ್ತೀಯ ಅಂತ. ಸೊ ಅದೇ ನನ್ ನೆನಪಾಗ್ತಿತ್ತು. ಇವರು ಒಳಗಡೆ ಅಳ್ತಿರ್ಬೇಕಾರೆ ನನ್ ಮಗಳನ್ನ ಈ ತರ ನೋವು ಗೊತ್ತಿಲ್ದಿರೋ ತರ, ಆ ತರ ನೋವು ಅಂದ್ರೆ ಸ್ವಲ್ಪ ಆದ್ರೂ ನೋವು ಗೊತ್ತಿರ್ಬೇಕು, ಫುಲ್ ಕೇರ್ಫುಲ್ ಆಗಿ ಆ ತರ ಇರಬಾರ್ದು. ಸ್ವಲ್ಪ ಆದ್ರೂ ನೋವು ಇದಿರ್ಬೇಕು, ಅಂದ್ರೆ ಚುಚ್ಚೋದು ಎಲ್ಲ ಇರ್ಬೇಕು, ಹೊರಗಡೆ ಇದ್ ಮಾಡ್ಬೇಕು. ಆ ಒಂದು ಮೈಂಡ್ ಸೆಟ್ ನಂಗೆ ಬಂತು. ಅಂದ್ರೆ ಈ ತರ ಇದ್ದಾಗ ಅಂದ್ರೆ ಅದು ಮೆಂಟಲಿ ತುಂಬಾನೇ ಹೆಲ್ಪ್ ಆಗತ್ತೆ. ಆ ತರ ಪೇನ್ಗಳೆಲ್ಲ ಗೊತ್ತಿದ್ರೆ ಮೆಂಟಲಿ ಪ್ರಿಪೇರ್ ಮಾಡಬೇಕು ಅನ್ನೋದು ನನಗೆ ಒಂದು ಥಾಟ್ ಬಂತು. ಅಂಡ್ ಒಳ್ಳೆ ಡೆಲಿವರಿ ಆಗ್ಬಿಟ್ಟು ಅದಾದ್ಮೇಲೆ ಇವತ್ತು 5th ಡೇ. ಬಟ್ ನಮ್ಗೆ ಡೆಲಿವರಿ ಆಗಿ ಅದೇ 6:24ಗೆ 5:24 24th ಜುಲೈ 2026ಗೆ ಡೆಲಿವರಿ ಆಯಿತು. 27th ಜುಲೈಗೆ ನಮಗೆ ಇವನ್ನ ಡಿಸ್ಚಾರ್ಜ್ ಮಾಡಿಬಿಟ್ರು. ಅಂದ್ರೆ ಇಬ್ರು ಕ್ಯೂರ್ ಆಗಿದ್ದಾರೆ.
ಮಗುನು ಹುಷಾರಿದ್ದಾರೆ, ಇವಳು ಹುಷಾರಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ, ಡಿಸ್ಚಾರ್ಜ್ ಮಾಡ್ಬೋದು ಅಂತ ಅಂದ್ರೆ 3 ದಿನಕ್ಕೆ ಇಲ್ಲೇ ಡಿಸ್ಚಾರ್ಜ್ ಮಾಡಿದ್ರು. ಇಬ್ರು ಇವಾಗ ಹುಷಾರಿದ್ದಾರೆ. ಸೊ ನಮ್ಗೆ ಡಾಕ್ಟರ್ಗಳು, ಫ್ಯಾಮಿಲಿಯವರು ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಆಲ್ಮೋಸ್ಟ್ ಎಲ್ಲರೂ ಇವಳನ್ನ ಪ್ರಿಪೇರ್ ಮಾಡಿದ್ರು, ಅದೇ ನಾರ್ಮಲ್ ಡೆಲಿವರಿ ಆಗ್ಬೇಕು ಅಂತಾನೆ ಪ್ರಿಪೇರ್, ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು, ಅಂದ್ರೆ ಮೆಂಟಲಿ ಸಪೋರ್ಟ್ ಮಾಡ್ತಾ ಇದ್ರು. ಇದ್ರ ಮೊದಲು ಡೆಲಿವರಿ ಆಗಿರೋರು ನಮ್ಮ ಕಸಿನ್ಸ್ ಇದ್ರು, ಅವರು ಹಂಗೆ. ಸೊ ಪ್ಯಾನಿಕ್ ಆಗಬೇಡಿ, ಸೊ ಕಾಮ್ ಆಗಿರಿ, ಧೈರ್ಯ ತಗೊಳ್ಳಿ. ಅಂಡ್ ಯಾವತ್ತೂ ನೀವು BP ವೇರಿಯೇಷನ್ ಆಗೋ ತರ ನೋಡ್ಕೊಬೇಡಿ, ಅವಾಗ ಮಗುಗೂ BP ವೇರಿಯೇಷನ್ ಆಗುತ್ತೆ. ಸೊ ಇವ್ರದ್ದು ಆ ತರ ಇದ್ದಾಗ BP ಎಲ್ಲ ಕರೆಕ್ಟ್ ಆಗಿತ್ತು, ವಾಟರ್ ಲೆವೆಲ್ ಕರೆಕ್ಟ್ ಆಗಿತ್ತು. ಅಂಡ್ ನಾವು ಒಂದು ಏನಂತಂದ್ರೆ ಜಾಸ್ತಿ ರೆಸ್ಟ್ ತಗೊಳ್ತಾ ಇರ್ಲಿಲ್ಲ ಅವಳು. ನಾವು ಫಸ್ಟ್ ಕನ್ಫರ್ಮ್ ಆಗಿದ್ದರಿಂದ ಹಿಡಿದು 8th ಮಂತ್ ವರೆಗೂ ನಾವು ಆಲ್ಮೋಸ್ಟ್ ಟ್ರಾವೆಲ್ ಮಾಡಿದ್ದೀವಿ. ನಾವು ಫ್ರೀಕ್ವೆಂಟ್ಲಿ ಟ್ರಾವೆಲ್ ಮಾಡ್ತಾನೆ ಇದ್ವಿ. ಅಂದ್ರೆ ನಾವು ಬೆಂಗಳೂರಲ್ಲಿ ನಾನು ಕೆಲಸ ಮಾಡ್ತಿರ್ತೀನಿ, ಊರಿಗೆ ಬರ್ಬೇಕಾಗತ್ತೆ, ಊರಲ್ಲಿ ಫಂಕ್ಷನ್ ಇರುತ್ತೆ, ಏನೋ ಒಂದು ಚೆಕ್ಅಪ್ ಮಾಡಿಸಿದ್ವಿ ನಾವು ಊರಲ್ಲೇ. ಸೊ ಆ ರೀಸನ್ಗೋಸ್ಕರ ನಾವು ಫ್ರೀಕ್ವೆಂಟ್ಲಿ ಟ್ರಾವೆಲ್ ಮಾಡ್ತಾನೆ ಇದ್ವಿ. ಸೊ ಅದು ಬೆನಿಫಿಟ್ ಆಗಿತ್ತು ನಮ್ಗೆ, ಇವಳಿಗೆ ತುಂಬಾನೇ ಬೆನಿಫಿಟ್ ಆಯ್ತು ಅಂತ ನಾನು ಅನ್ಕೊಂತಾ ಇದ್ದೀನಿ. ಇವಳು ಅದನ್ನೇ ಹೇಳ್ತಾ ಇದ್ಲು. ಸೊ ಇವಾಗ ಹೆಲ್ದಿಯಾಗಿ ಮಗುದು ಡೆಲಿವರಿ ಆಯ್ತು. ಅಂಡ್ ಇವರು ಇವಾಗ ಇವರ ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ತಾರೆ. ಎಕ್ಸ್ಪೀರಿಯನ್ಸ್ ಅದೇ ಡೆಲಿವರಿ ರೂಮ್ ಕರ್ಕೊಂಡು ಹೋದ್ರು ಫಸ್ಟ್ ಫಾಲ್ಸ್ ಕಾಂಟ್ರಾಕ್ಷನ್ ಇಂದ ಹಿಡಿದು ಇಲ್ಲ ಅದೇ ಇಲ್ಲ, ಜಸ್ಟ್ ಡೆಲಿವರಿ ಫಾಲ್ಸ್ ಕಾಂಟ್ರಾಕ್ಷನ್ ಅಲ್ಲಿ ಏನಿಲ್ಲ. ಅಂಡ್ ತುಂಬಾ ವೇಟ್ ಮಾಡ್ತಾ ಇದ್ರು. ಅಂಡ್ ಮಗುಗೆ ಹೇಳ್ತಿದ್ರು, ನೀ ಯಾವಾಗ ಬರ್ತೀಯ ನೋಡ್ತೀನಿ, ನಿಂಗೆ ಒಂದು ಬಿಡ್ತೀನಿ, ಇವಾಗ ನೀನ್ ಬಂದಾಗ ನಿಂಗೆ ಪಕ್ಕ ಒಂದು ವೇಟ್ ಕೊಡ್ತೀನಿ, ಯಾಕೆ ಸುಮ್ಮನೆ ಕಾಯಿಸಿ ಅಂತ ಹೇಳ್ತಿದ್ಲು. ಹೌದದೆ, ಬಿಕಾಸ್ ನಂಗೆ 1 ವೀಕ್ ಇಂದ ಪೇನ್ ಇತ್ತು, ತುಂಬಾನೇ ಪೇನ್ ಇತ್ತು ಸ್ಟಮಕ್. ಬಟ್ ಅದು ಕಾಂಟ್ರಾಕ್ಷನ್ ಅಲ್ಲ ಅಂತ ಹೇಳಿದಾಗ ಶಾಕ್ ಆಗಿತ್ತು. ಅದೇ ಡೆಲಿವರಿಗೆ ಯಾವಾಗ 2 o'clock 2:30 ಹಂಗೆ ಒಳಗಡೆ ಕರ್ಕೊಂಡು ಹೋಗಿದ್ರು ಡೆಲಿವರಿ ಲೇಬರ್ ರೂಮ್ ಅಂತಾರೆ. ಸೊ ಅಲ್ಲಿ ಫಸ್ಟ್ ಹೋದಾಗ ಗ್ಲೂಕೋಸ್ ಹಾಕ್ಬಿಟ್ಟು ಪೇನ್ ಕಂಟ್ರೋಲಿಗೆ ಏನೋ ಕೊಟ್ಟರು, ಪೇನ್ ಕಂಟ್ರೋಲ್ ಆಗಲಿ ಅಂತ. ಅದು ಕೊಟ್ಟು 1/2 hour 1 hour ಆದ್ಮೇಲೆ ನರ್ಸಸ್ ಹೋಗ್ಬಿಡ್ತಿದ್ರು, ಇವಾಗ ಅದು ನೋವು ಕಮ್ಮಿ ಆಯ್ತಾ ಅಂತ. ನಾನು ಅದೇ ಅಂತಿದ್ದೆ, ನೋವು ಬರ್ತಾ ಇದೆ, ಬಿಟ್ಟು ಬರ್ತಾ ಇದೆ, ಗೊತ್ತಾಗ್ತಿಲ್ಲ. ಅದೇ ಅವ್ರು ಕೇಳ್ತು ಹೇಗಿದೆ ಫ್ರೀಕ್ವೆಂಟ್ ಅಂದ್ರೆ ಫಸ್ಟಿಗಿಂತ ಜಾಸ್ತಿ ಇದೆಯಾ ಅಥವಾ ಅದೇ ಸಿಚುವೇಶನ್ ಅಲ್ಲಿ ಇದೆಯಾ ಅಂತ. ನಂಗೆ ಅದು ಒಬ್ಸರ್ವ್ ಆಗ್ತಿರ್ಲಿಲ್ಲ, ನಾನು ಗೊತ್ತಾಗ್ತಿಲ್ಲ ಅಂತಾನೆ ಹೇಳ್ತಾ ಇದ್ದೆ. ಆಮೇಲೆ ಅಲ್ಲೇ ಮಲ್ಕೊಂಡಿದ್ದೆ, ಅವರು ನನ್ನ ಪಕ್ಕನೇ ಇದ್ರು. ಮಾರ್ನಿಂಗ್ ತನಕ ಸರಿಯಾಗಿ ನಿದ್ದೆನೂ ಇಲ್ಲ 2 ಗಂಟೆಯಿಂದ. ಅಂದ್ರೆ ಪೇನ್ ಬರ್ತಾ ಇದೆ, ಹೋಗ್ತಾ ಇದೆ. ಸೊ ನಿದ್ದೆ ಆ ಗ್ಯಾಪ್ ಅಲ್ಲಿ ಮಾಡ್ಬೋದಷ್ಟೇ, ಬಟ್ ನಿದ್ದೆ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಇನ್ನೊಂದೇನಂದ್ರೆ ಇವರೆಲ್ಲಿ ಮಲ್ಕೊಂಡಿದ್ದಾರೆ, ಇವರೆಲ್ಲಿದ್ದಾರೆ ಅದು ತಲೆಯಲ್ಲಿತ್ತು. ಆಮೇಲೆ ಮಾರ್ನಿಂಗ್ ಟೈಮ್ ನೋಡ್ತಾನೆ ಇದ್ದೆ, ಅಂದ್ರೆ ಯಾವಾಗ ಮಾರ್ನಿಂಗ್ ಆಗುತ್ತೋ ಏನು ಅಂತ. ಸೊ 5 o'clock ಹಂಗೆ ಇನ್ನೊಂದ್ಸಲ ಬಂದು ಡ್ರಿಪ್ಸ್ ಎಲ್ಲ ಹಾಕಿ ಚೆಕ್ ಮಾಡ್ತಾ ಇದ್ರು. ನಂಗೆ ಟೈಮ್ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಡಾಕ್ಟರ್ ಒಂದ್ಸಲ ಬಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಸ್ಟಾರ್ಟ್ ಆಗಿದೆ ಅಷ್ಟೇ, ಅಂದರೆ ಕಾಂಟ್ರಾಕ್ಷನ್ ಇದೆ, ಬಟ್ ಅದೇ ಒಂದು 10% ಆಗಿದೆ ಅಷ್ಟೇ. ನೀವು ವೆಯ್ಟ್ ಮಾಡಬೇಕು ಸಂಜೆ 6 ಗಂಟೆ ಮಧ್ಯಾಹ್ನ ತನಕ ಅಂತ ಫಸ್ಟ್ ಅಂದರು. ನಾನು ಓಕೆ, ಈ ಪೇನ್ ಮಧ್ಯಾಹ್ನ ತನಕ ಇರುತ್ತೆ, ಆಮೇಲೆ ಡೆಲಿವರಿ ಆಗುತ್ತೆ ಅಂತ ಒಂದು ಸ್ವಲ್ಪ ಸಮಾಧಾನದಲ್ಲಿದ್ದೆ. ಆಮೇಲೆ ಜಾಸ್ತಿ ಪೇನ್ ಆಗ್ತಿದೆ, ನಂಗೆ ಕಂಟ್ರೋಲ್ ಆಗ್ತಿಲ್ಲ. ಅದಾದಮೇಲೆ ಒಂದು 2 hour ಬಿಟ್ಟು ಇನ್ನೊಂದ್ಸಲ ಬಂದು ಚೆಕ್ ಮಾಡಿ ಅಂದರು, ಒಂದು 30% ಆಗಿದೆ, ನೀವೊಂದ್ಸಲ ಹೊರಗಡೆ ಹೋಗಿ ವಾಕ್ ಮಾಡಿಬಿಟ್ಟು ಬನ್ನಿ ಅಂತ ಅಂದರು. ಸೊ ಆವಾಗ ಬಂದೆ, ನಂಗೆ ಖುಷಿನೂ ಇದೆ, ಬಿಕಾಸ್ ಪ್ರೊಸೆಸ್ ಇಸ್ ಗೋಯಿಂಗ್ ಅಲ್ಲ. ಆ್ಯಂಡ್ ಡಾಕ್ಟರ್ ಅಂದಿದ್ರು ಎಲ್ಲ ನ್ಯಾಚುರಲ್ ಆಗಿದೆ, ಎಲ್ಲ ಕರೆಕ್ಟ್ ಆಗಿದೆ, ನಿಮ್ಮ ಹತ್ರ ಪೇನ್ ತಿನ್ನಬೇಕು ಸ್ವಲ್ಪ, ಬಿಕಾಸ್ ಅಂದರೆ ಗ್ರ್ಯಾಜುವಲಿ ಬರ್ತಿದೆಯಲ್ಲ. ಸೊ ವೆಯ್ಟ್ ಮಾಡಬೇಕು, ಪೇನ್ ತಿನ್ನಬೇಕು ಅಂತ ತುಂಬಾ ಧೈರ್ಯ ಅಂದರು. ನನಗದು ಇದೇ ಪೇನ್ ಹಿಂಗಿದೆ, ಇನ್ನೂ ಪೇನ್ ತಿನ್ಬೇಕಂತ ನಾನು. ಆಮೇಲೆ ಲೈಕ್ ಹೊರಗಡೆ ಇವ್ರ ಹತ್ರ ಬಂದ್ಬಿಟ್ಟು ಮಾತಾಡಿದೆ, ತುಂಬ ಖುಷಿಯಲ್ಲೇ ಮಾತಾಡಿದೆ. ಬಿಕಾಸ್ ಇವರು ಟೆನ್ಷನ್ ಆಗ್ತಾರೆ ನಾನೇನಾದರೂ ಭಯ ಆಗ್ತಿದೆ ಅಂತ ಅನ್ಕೊಂಡು. ಆಮೇಲೆ ಒಳಗಡೆ ವಾರ್ಡ್ಗೆ ಹೋಗ್ಬಿಟ್ಟು ಅಲ್ಲೇ ವಾಕ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ನಂಗೆ ಆಗ್ತಾನೆ ಇಲ್ಲ. ನಾನು ಇವ್ರ ಕೈ, ಅಮ್ಮನ ಕೈ ಎಲ್ಲ ಇಟ್ಕೊತಿದ್ದೀನಿ, ನಂಗೆ ಕಂಟ್ರೋಲ್ ಆಗ್ತಿಲ್ಲ, ತುಂಬಾ ಪೇನ್ ಆಗ್ತಿತ್ತು. ಆಮೇಲೆ ಗೊತ್ತಾಯ್ತು, ಇಲ್ಲ ನಾನು ಇಲ್ಲಿ ಔಟ್ ಸೈಡ್ ಇದ್ದರೆ ಇವರು ಟೆನ್ಷನ್ ಆಗ್ತಾರೆ, ಬಿಕಾಸ್ ನಂಗೆ ತುಂಬ ಪೇನ್ ಬಂದಾಗ ನಾನು ಏನು ಮಾಡ್ತಿದ್ದೀನಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ಸೊ ನಾನು ಇರೋದಕ್ಕಿಂತ ಒಳಗಡೆ ನರ್ಸ್ ಅವ್ರ ಜೊತೆನೇ ಇರ್ತೀನಿ, ಇವರು ಟೆನ್ಷನ್ ಆಗೋದು ಬೇಡ ಅಂತ ನಾನು ಅಂದೆ. ಇಲ್ಲ ಕಾಟಿ, ನಾನು ಹೋಗ್ತೀನಿ ಒಳಗಡೆ ಅಂತ ಬಂದೆ ಡೆಲಿವರಿ ರೂಮ್ಗೆ. ಸೊ ಡೆಲಿವರಿ ರೂಮ್ ಬಂದುಬಿಟ್ಟು ಅವರದೇ ಬೆಡ್ಗೆ ಆ ಡೆಲಿವರಿ ಏನಿದೆ ಅಲ್ಲಿ ಮಲಗಿಸ್ಬಿಟ್ಟು ಬಿಟ್ಬಿಡ್ತಾರೆ, ಬಿಕಾಸ್ ಅವರು ಏನು ಮಾಡೋಕ್ಕಾಗಲ್ಲ, ನಾರ್ಮಲ್ ಡೆಲಿವರಿ ಅಂದರೆ ಹಂಗೆ ಇರುತ್ತೆ ಪೇನ್. ಸೊ ಮಲ್ಕೊಂಡಿದ್ದೇನೆ, ನಾನು ಕಂಟ್ರೋಲ್ ಮಾಡ್ತಿದ್ದೀನಿ.
ಆಗ್ತಾ ಇಲ್ಲ. ಒಂದೊಂದ್ಸಲ ನಾನು ಕಿರ್ಚ್ತಾ ಇದ್ದೀನಿ, ಅಮ್ಮ ಅಮ್ಮ ಅಂತ ಆಗ್ತಾ ಇಲ್ಲ. ಆ ಟೈಮಲ್ಲೆಲ್ಲ ನರ್ಸ್ ಬಂದ್ಬಿಟ್ಟು, ಇಲ್ಲ ನೀವು ಇವಾಗಲೇ ಅಂದ್ರೆ ಈ ತರ ಸೌಂಡ್ ಮಾಡಿದ್ರೆ, ಗೊಬ್ಬರ ಹಾಕಿದ್ರೆ ನಿಮ್ದು ಎನರ್ಜಿ ಏನಿದೆ ಅದೆಲ್ಲ ಇಲ್ಲೇ ವೇಸ್ಟ್ ಆಗುತ್ತೆ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ತುಂಬಾ ಎನರ್ಜಿ ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನೀವು ಎನರ್ಜಿ ಇಲ್ಲ ಅಂದ್ರೆ ನಾವು ಸಿ ಸೆಕ್ಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಅಂಡ್ ನೀವು ಈ ತರ ಬೊಬ್ಬೆ ಹಾಕಿದ್ರೆ ಮಗು ಹಾರ್ಟ್ ಬೀಟ್ ಕಮ್ಮಿ ಆಗುತ್ತೆ. ಸೊ ಹಾರ್ಟ್ ಬೀಟ್ ಕಮ್ಮಿ ಆದ್ರೆ ಏನು ಮಾಡೋಕ್ಕಾಗಲ್ಲ. ನೀವು ಈ ತರ ಗೊಬ್ಬೆ ಹಾಕಿದ್ರೆ ಮಗು ಭಯ ಪಟ್ಟು ಮೋಷನ್ ಮಾಡುತ್ತೆ. ಮೋಷನ್ ಮಾಡಿದ್ರು ಕೂಡ ಸಿ ಸೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದ್ರು. ಸೊ ಇದಿಷ್ಟು ಹೇಳಿದ್ರೆ ನಂಗೆ ಭಯ ಆಯ್ತು, ಇಷ್ಟು ಪೇನ್ ತಿಂದಿದ್ದೀನಿ ನೈಟಿಂದ. ಸೊ ಜಸ್ಟ್ ಈ ಮಿಸ್ಟೇಕಿಂದ ಮಗುಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಆದಷ್ಟು ಕಂಟ್ರೋಲ್ ಮಾಡಿದೆ. ಹೆಂಗಂದ್ರೆ ಅಲ್ಲಿ ಏನ್ ನನ್ನ ಕೈಗೆ ಸಿಗುತ್ತೆ ಅದನ್ನೆಲ್ಲ ಹಿಂಗೆ ಇಟ್ಕೋತಿದ್ದೆ. ಏನ್ ನಂಗೆ ಆಗ್ತಾನೆ ಇರ್ಲಿಲ್ಲ, ತುಂಬಾನೇ ಪೇನ್ ಆಗ್ತಿತ್ತು. ಆದ್ರೂ ಕಂಟ್ರೋಲ್ ಮಾಡ್ತಾ ಇದೆ ಕೆಲವೊಂದು ಟೈಮಲ್ಲಿ ಪೀಕ್ ಆಗ್ತಿತ್ತು. ಸೊ ಆ ಟೈಮಲ್ಲಿ ನಂಗೆ ಆಗ್ತಾನೆ ಇರಲಿಲ್ಲ ಕಂಟ್ರೋಲ್ ಮಾಡಿ. ಸೊ ನಾನು ತಿರ್ಸ್ತಿದ್ದೆ. ಸೊ ಅದೇ ತಿರ್ಸಿದಾಗ ಕೆಲವೊಂದ್ಸಲ ನರ್ಸಸ್ ಅವ್ರು ಬಂದು ಬೈತಾನೂ ಇದ್ರು, ನೀವು ಈ ತರ ಮಾಡಿದ್ರೆ ಆಗಲ್ಲ, ಮಾಡ್ಬೇಕು, ನೀವು ಈ ತರ ಇವಾಗಲೇ ಕೆಲ್ಸಿದ್ರೆ ಆಮೇಲೆ ಲಾಸ್ಟಲ್ಲಿ ಆಗಲ್ಲ ಅಂತ ಅಂತಿದ್ರು. ಅದಾದ್ಮೇಲೆ ಓಕೆ ಟ್ರೈ ಮಾಡ್ತಾ ಆಮೇಲೆ ಡಾಕ್ಟರ್ ಇನ್ನೊಂದ್ಸಲ ಬಂದು ಚೆಕ್ ಮಾಡಿ 50% ಆಗಿದೆ ಅಂತ ಅಂದ್ರು. ಮಧ್ಯಾಹ್ನ ಅಂತ ಅಂದಿದ್ದವರು ಮಧ್ಯಾಹ್ನಕ್ಕೆ ಬಂದ್ಬಿಟ್ಟು 50% ಆಗಿದೆ, ಇನ್ನೂ 50% ಇದೆ. ಸೊ ಮೇ ಬಿ ಬೈ 6 or 7 ಆಗ್ಬೋದು ಅಂತ ಅಂದಾಗ ನಂಗೆ ಅಳುನೇ ಬಂತು. ಇದು 50% ಪೇನ್ ಇನ್ನೂ ಇದೆಯಾ ಅಂತ ನಾನು ಆಮೇಲೆ ನಮ್ಗೆ ಅಲ್ಲಿ ಹಾಕಿದ್ರು. ಅದಂತೂ ವರ್ಸ್ಟ್. ನಂಗೆ ಪೇನ್ ಬಂದಾಗ ಬ್ರೀದ್ ಮಾಡೋದ ನಾನು ಆದಷ್ಟು ಮತ್ತೆ ಬ್ರೀದಿಂಗ್ ಟೆಕ್ನಿಕಲ್ಲೇ ಕಂಟ್ರೋಲ್ ಮಾಡಿದೆ. ಅಂದ್ರೆ ಪೇನ್ ಬಂದಾಗ ಬ್ರೀದ್ ಮಾಡಕ್ ಆಗ್ತಾ ಇರಲಿಲ್ಲ, ತುಂಬಾನೇ ಪೇನ್ ಆಗ್ತಿತ್ತು. ಸೊ ಆ ಪೇನ್ ಇಲ್ಲದೆ ಇರೋ 5 minutes ಏನಿದೆ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂತ ನರ್ಸ್ ನಂಗೊಂದು ಸಜೆಷನ್ ಮಾಡಿದ್ರು. ಅಂದ್ರೆ ಡೀಪ್ ಬ್ರೀತ್ ಮಾಡಿ, ಬ್ರೀದ್ ಔಟ್ ಮಾಡಿ, ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ ಅಂತ. ಸೊ ದಿಸ್ ಇಸ್ ದ ಟೆಕ್ನಿಕ್. ಸೊ ಆ ಟೈಮಲ್ಲಿ ನಾನು ಏನು ಬ್ರೀದ್ ಮಾಡಿರ್ತೀನಿ ಅದು ನೆಕ್ಸ್ಟ್ ಕಾಂಟ್ರಾಕ್ಷನ್ ಪೇನಿಗೆ ಯೂಸ್ ಆಗ್ತಿತ್ತು. ಸೊ ಓಕೆ ಬಟ್ ಓಕೆ ಮ್ಯಾನೇಜಬಲ್. ಸೊ ತುಂಬಾನೇ ಆಮೇಲಂತೂ ನಂಗೆ ಟೈಮ್ ಗೊತ್ತಿಲ್ಲ ಕರೆಕ್ಟ್, ಮೇ ಬಿ 4 ಆದ್ಮೇಲೆ ಕಂಟ್ರೋಲ್ ಆಗ್ತಿರ್ಲಿಲ್ಲ. ಅಂದ್ರೆ ನಾನು ತುಂಬಾ ಕೇಳಿಸ್ತಿದ್ದೆ. ನರ್ಸ್ ಅವ್ರು ಹೆಂಗಂದ್ರೆ ನನ್ನ ಹತ್ರನೇ ಬಂದು ನಿಂತಿದ್ರು. ಅಂದ್ರೆ ಅವ್ರು ನಿಂತು ಅವ್ರಿಗೆ ಬೈಯಕ್ಕೂ ಅಲ್ಲ, ನಂಗೆ ಏನು ಮಾಡಕ್ಕಲ್ಲ. ನಾನು ಅವ್ರ ಹತ್ರ ನಾನು ನರ್ಸ್ ಅಂತ ಲಿಟ್ರಲಿ ಕರೀಲಿಲ್ಲ, ಅಕ್ಕ ಅಂತಾನೆ ಕರಿತಿದ್ದೆ ಎಲ್ರು. ನಲ್ಲಿ ಅಕ್ಕ ಆಗ್ತಾ ಇಲ್ಲ ಅಂತಾನೆ ಅಳ್ತಾ ಇದ್ದೆ. ಅವರು ಇಲ್ಲಿ ಆಯ್ತು ಇನ್ನು ಸ್ವಲ್ಪ ಅದೇ ತರ ಅಂತಿದ್ರು. ಆಮೇಲೆ ಜಾಸ್ತಿ ಅವ್ರಿಗೆ ಗೊತ್ತಿತ್ತು ನನಗೆ ನಾರ್ಮಲ್ ಡೆಲಿವರಿನೇ ಬೇಕು ಅಂತ. ಬಿಕಾಸ್ ಲಾಸ್ಟ್ ನೈಟಿಂದ ನಾನು ಅಂತಿದ್ದೆ ನಾರ್ಮಲ್ಲೇ ಆಗ್ಬೇಕು ಅಂತ. ಸೊ ಅದು ಅವ್ರಿಗೆ ಗೊತ್ತಿತ್ತು. ಸೊ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ನೀವು ಈ ತರ ಮಾಡಿದ್ರೆ ಸಿ ಸೆಕ್ಷನ್ ಮಾಡ್ತೀವಿ ಅಂತ ಒಂಥರ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಅಂದ್ರೆ ಆ ತರ ಎದುರಿಸ್ತಿದ್ರು, ಮಗುಗೆ ಹಾರ್ಟ್ ಬೀಟ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ. ಅಂಡ್ ಕಂಟಿನ್ಯೂಸ್ಲಿ ಮಗು ಹಾರ್ಟ್ ಬೀಟ್ ಚೆಕ್ ಆಗ್ತಾನೆ ಇತ್ತು, ಎಲ್ಲೂ ಡ್ರಾಪ್ ಆಗ್ತಾ ಇರಲಿಲ್ಲ ಮಗು ಹಾರ್ಟ್ ಬೀಟ್. ಥ್ಯಾಂಕ್ಸ್ ಟು ಮೈ ಬೇಬಿ, ಬಿಕಾಸ್ ಅವಳು ಸ್ಟ್ರಾಂಗ್ ಆಗಿದ್ಲು ಅನ್ಸುತ್ತೆ. ಅವಳದು ಹಾರ್ಟ್ ಬೀಟ್ ತುಂಬಾನೇ ಚೆನ್ನಾಗಿತ್ತು. ಇದೆಲ್ಲ ತುಂಬಾ ಹೆಲ್ಪ್ ಆಯ್ತು. ಅದಾದ್ಮೇಲೆ ಲಾಸ್ಟ್ ತುಂಬಾನೇ ಪೀಕ್ ಆಯ್ತು. ನಂಗೆ ಕಂಟ್ರೋಲೇ ಆಗ್ತಾ ಇರಲಿಲ್ಲ. ಹೆಂಗ್ ಆಗ್ತಿತ್ತು ಅಂದ್ರೆ ಸಮಥಿಂಗ್ ಇಸ್ ಬಟ್ ಅಂದ್ರೆ ಏನೋ ತುಂಬಾ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ತುಂಬಾನೇ ಪೇನ್ ಆಗ್ತಿತ್ತು. ಆಮೇಲೆ ಅವ್ರ ನರ್ಸಸ್ ಅವರೇ ಬಂದು ಡಾಕ್ಟರ್ ಬಂದ್ರು. ಡಾಕ್ಟರ್ ಹತ್ರ ಇದ್ರು, ಆಲ್ಮೋಸ್ಟ್ ಹೆಡ್ ಬರ್ತಾ ಇದೆ. ಸೊ ಹೀಗಂದ್ರು. ಸೊ ಡಾಕ್ಟರ್ ಬಂದ್ರು. ಡಾಕ್ಟರ್ ತುಂಬಾನೇ ಧೈರ್ಯ ಅಂದ್ರು. ಬಿಕಾಸ್ ನಂಗೆ ಗೊತ್ತಿಲ್ಲ, ಆ ಸಿಚುವೇಶನ್ ಅಲ್ಲಿ ಬೇರೆ ಡಾಕ್ಟರ್ಸ್ ಇದ್ರೆ ಸಿ ಸೆಕ್ಷನ್ ಕರ್ಕೊಂಡು ಹೋಗ್ತಿದ್ರು. ಬಟ್ ಇವ್ರು ಏನಂದ್ರೆ, ಇಲ್ಲ ಆಗುತ್ತೆ, ವೇಟ್ ಮಾಡು ಅಂತ ಆ ಥರ. ಮಾತ್ರ ಅವರು ನಾನು ಕಿರ್ಸ್ದಾಗ ಬೈತಿದ್ರು, ಇಲ್ಲ ನೀನು ಬಾಯಿ ಓಪನ್ ಮಾಡಬೇಡ, ಬಾಯಿ ಓಪನ್ ಮಾಡಿದ್ರೆ ಎನರ್ಜಿ ಹೋಗುತ್ತೆ ಅಂಡ್ ನಿನ್ನ ಸೌಂಡಿಂದ ಮಗು ಪ್ಯಾನಿಕ್ ಆಗುತ್ತೆ. ಸೊ ಮಗು ಭಯ ಪಟ್ಟರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಹಂಗೆ ನಾನು ಓಕೆ ನಾನು ಅವ್ರು ತಿಳ್ತಿದ್ದೇನೆ, ಆಯ್ತು ನಾನು ಅಳಲ್ಲ, ಗೊಬ್ಬೆ ಹಾಕಲ್ಲ ಅಂತ ಹೇಳ್ತಿದ್ದೀನಿ. ಬಟ್ ಅದು ನೆಕ್ಸ್ಟ್ ಪೇನಿಗೆ ಆಟೋಮೆಟಿಕ್ ಆಗಿ ಸೌಂಡ್ ಬರ್ತಿತ್ತು. ಅದಾದ್ಮೇಲೆ ಓಕೆ ಎವ್ರಿಥಿಂಗ್ ಇಸ್ 100% ಆಯಿತು. ಈಗ ನಿನ್ನ ಏನು ಸ್ಟ್ರೆಂತ್ ಇದೆ ಅದನ್ನೆಲ್ಲ ಇಟ್ಟು ಪುಷ್ ಮಾಡಿ, ಲೈಕ್ ಗೋ ಫಾರ್ ಇಟ್ ಅಂತ. ಸೊ ಅದು ಅವಾಗ ನೈಟಿಂದ ಅಲ್ಲಿ ತನಕ ಏನೂ ಸ್ಟ್ರೆಂತ್ ಇಲ್ಲ, ಜಸ್ಟ್ ಲಿಕ್ವಿಡ್ ಫುಡ್ 2 ಸಲ ಅಷ್ಟೇ, ಅದರಲ್ಲೇ ಇದ್ದೀನಿ, ಏನಿಲ್ಲ. ಆವಾಗ ಅವರು ಆಕ್ಸಿಜನ್ ಇಟ್ಟಿದ್ರು, ಬಟ್ ತುಂಬ ಹೊತ್ತೇನಿಲ್ಲ, ಜಸ್ಟ್ ಒಂದು 15-20 minutes ಅಷ್ಟು. ನನಗೆ ಬ್ರೀದ್ ಮಾಡೋಕ್ಕಿರಲ್ಲ, ಆಕ್ಸಿಜನ್ ಇಟ್ಟಿದ್ರು ಮಾಡುವಂತ. ಸೊ ನಾನು ಓಕೆ ಐ ಹ್ಯಾವ್ ಡನ್ ಮೈ ಬೆಸ್ಟ್ ಅಂತೆಲ್ಲ ಟ್ರೈ ಮಾಡಿದೆ. ಅದಾದ್ಮೇಲೆ ಏನಾಯ್ತು ಅಂದರೆ, ಅವರಂದು ಒಂದು ಸ್ವಲ್ಪ ಟ್ರೈ ಮಾಡು, ಮತ್ತೆ ನಾವೇ ಏನಾದ್ರು ಹೇಳ್ಕೊತೀವಿ, ಆ ಥರ ಇತ್ತು ಆ ಸಿಚುವೇಶನ್. ಸೊ ಆಯಿತು. ಆಮೇಲೆ ಬದ್ದ ದೇವರನ್ನೆಲ್ಲ ಥ್ಯಾಂಕ್ ಮಾಡಿಬಿಟ್ಟು ನನ್ನ ಬೆಸ್ಟ್ ಏನಿದೆ ಅದನ್ನು ಕೊಟ್ಟೆ. ಡೆಲಿವರಿ ಆಯಿತು. ಡೆಲಿವರಿ ಆಗಿ ಮಗುನ ಇಟ್ಟು ಅದೊಂಥರ ಬೇರೆ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್.
ಆ ಪೇಯ್ನಲ್ಲಿ ಹೋಗಿರುತ್ತೆ, ಇರಲ್ಲ ಪೇಯ್ನ್. ಅಂದರೆ ಆ ಟೈಮ್ ತನಕ ಏನು ಪೇಯ್ನ್ ತಿಂತಿರ್ತೀವೋ ಅದು ಹೋಗಿರುತ್ತೆ, ಮಗು ಜೊತೆನೆ ಬಂದ್ಬಿಟ್ಟಿರುತ್ತೆ, ಬೇರೆದಿರುತ್ತೆ ಬಟ್ ಆ ಪೇಯ್ನ್ ಬಂದಿರುತ್ತೆ. ಮಗುನ ಕೊಟ್ಟರು, ಇನ್ ಪಾಪ ಆಗಿದೆ, ಕಂಗ್ರ್ಯಾಚುಲೇಷನ್ಸ್ ಅಂದರು. ನಂಗೆ ಆ ಮೂಮೆಂಟಲ್ಲಿ ಅದು ಮಗುನ ನೋಡ್ಬೇಕಾ ಪೇಯ್ನ್ ಏನು ಇರಲಿಲ್ಲ, ಸ್ಟ್ರೆಂತೇ ಇರಲಿಲ್ಲ. ಅದಾದ್ಮೇಲೆ ಮಗುನ ತಗೊಂಡೋಗಿ ಅಲ್ಲಿಟ್ಟು ಹೀಟ್ ಇನ್ಕ್ಯುಬೇಟರಲ್ಲಿ. ಸೊ ಅಲ್ಲಿಂದ ನನಗೆ ಡೈರೆಕ್ಟ್ ವ್ಯೂ ಮಗು, ಅಲ್ಲೇ ಮಲ್ಕೊಂಡಿದ್ದೆ. ಅಂದರೆ ಅವ್ರ ಒಬ್ಸರ್ವೇಷನಲ್ಲಿ ಇಟ್ಟಿದ್ರು, ಏನೇನೋ ಹಾಕಿದ್ರು, ನನಗೆ ಅದೇನು ಅಂತ ಗೊತ್ತಿಲ್ಲ. ನಾನು ಮಾತ್ರ ಮಲ್ಕೊಂಡು ಮಗುನ ಏನು ನೋಡ್ತಾ ಮಲ್ಕೊಂಡಿದ್ದೆ. ಅವಾಗ ನರ್ಸ್ ಬಂದ್ಬಿಟ್ಟು ಏನೋ ಕೇಳಿದ್ರು ನನ್ನ ಹತ್ರ, ಮೇ ಬಿ ಏನೋ ಕೇಳಿದ್ರು. ಸೊ ನಾನು ಹಿಂಗೆ ಇದ್ದೆ. ಆಮೇಲೆ ಇನ್ನೊಬ್ಬ ನರ್ಸ್ ಹೇಳಿದ್ರು, ಇಲ್ಲ ಅವ್ರು ಬೇರೆ ಲೋಕದಲ್ಲಿ ಇದ್ದಾರೆ ಅಂತ. ಬಿಕಾಸ್ ನಾನು ಐ ಕಾಂಟ್ಯಾಕ್ಟ್ ಮಾಡ್ತಾನೆ ಮಗುನ ಏನು ನೋಡ್ತಾ ಇದ್ದೆ. ನಂಗೆ ಹೊರಗಡೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಬಟ್ ಒಂದ್ಸಲ ನರ್ಸ್ನ ಕರೆದ್ಬಿಟ್ಟಿದ್ರು, ಅವ್ರು ಔಟ್ಸೈಡ್ ವೆಯ್ಟ್ ಮಾಡ್ತಿದ್ದಾರೆ, ಟೆನ್ಷನ್ ಆಗಿದ್ದಾರೆ, ಒಂದ್ಸಲ ಮಾತಾಡ್ತೀನಿ ಅಂತ, ಯಾರನ್ನಾದ್ರೂ ಕಳಿಸಿ ಅಂತ. ಆಮೇಲೆ ಅಮ್ಮ ಬಂದು ಅವ್ರು ಫುಲ್ ಅಳ್ತಾ ಬಂದರು, ಒಳಗಡೆ ಬಂದು ನಾನು ನೋಡಿ, ನಾನು ಒಂದೇ ಅಮ್ಮ ಹೆಣ್ಮಗು ಆಗಿದೆ ಅಂತ ನಾನೇ ಅಂದರೆ ಮಾತಾಡಿದೆ, ನಾನು ನಾರ್ಮಲಾಗೆ ಮಾತಾಡಿದೆ. ಅವ್ರಿಗೆ ಖುಷಿ ಆಯಿತು, ಇವಳು ಚೆನ್ನಾಗಿದ್ದಾಳೆ, ಹುಷಾರಿದ್ದಾಳೆ ಅಂತ. ಆಮೇಲೆ ಅವರು ಹೊರಗಡೆ ಹೋದ್ರು. ಆಮೇಲೆ ಮಗುನ ಕೊಟ್ಟು ಶಿಫ್ಟ್ ಮಾಡಿ. ದಿಸ್ ಇಸ್ ಮೈ ಜರ್ನಿ. ನಮಗೆ ಆಲ್ಮೋಸ್ಟ್ ರೆಗ್ಯುಲರ್ ಡೆಲಿವರಿಗೆ ಏನೇನು ಬೇಕು ಅದಕ್ಕೆಲ್ಲ ಅವರು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಡೆಲಿವರಿ ಆಗಿದ್ದು ಶುಕ್ರವಾರ ಸಂಜೆ. ಸೊ ಅದಕ್ಕೆ ನಮಗೆ ನಾನು ಶುಕ್ರವಾರ ಬೆಳಿಗ್ಗೆ ಅನ್ಕೊಂತ ಇದ್ದೆ, ಶುಕ್ರವಾರ ಇವತ್ತು ಡೆಲಿವರಿ ಆದರೆ ಹೆಣ್ಣು ಪಾಪ ಏನೋ ಬರುತ್ತೋ, ಅಂದರೆ ಲಕ್ಷ್ಮಿ ಬಂದಂಗೆ ಬರುತ್ತೆ ಏನೋ ಅಂತ ಆ ಥರ ಥಿಂಕ್ ಮಾಡಿದೆ. ಸೊ ಸಂಜೆ ಹೆಣ್ಮಗುನೇ ಆಯಿತು. ಸೊ ನಮಗೆ ಶುಕ್ರವಾರ ದಿನ ಸಂಜೆ ಲಕ್ಷ್ಮಿ ಬಂದಂಗೆ ಆಯಿತು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.